ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮ ಬಲರಾಮನ ಗೆಲುವು ನಾನು ಪ್ರತೀಕ್ಷ. ಬಲರಾಮನ ದಿನಗಳು ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗಿ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ನಾನು ಇವತ್ತು ಸಿನಿಮಾ ನೋಡ್ಕೊಂಡು ಬಂದೆ. ನನಗೆ ಸಿನಿಮಾ ತುಂಬಾ ಇಷ್ಟ ಆಯ್ತು. ಸಿನಿಮಾ ಚೆನ್ನಾಗಿದೆ ಅಂದಮೇಲೆ ಮಾತಾಡಲೇಬೇಕಲ್ವಾ, ನಾನೊಬ್ಳೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಬಲರಾಮನ್ನೇ ನಮ್ಮ ಸ್ಟುಡಿಯೋ ಕರ್ಕೊಂಡ್ಬಂದು ಕೂರಿಸ್ಕೊಂಡಿದ್ದೀನಿ. ಬಲರಾಮನ ದಿನಗಳು ಹೇಗಿತ್ತು, ಏನೇನಿತ್ತು ಅಂತ ಹೇಳೋದಕ್ಕೆ ಇವತ್ತು ನಮ್ಮ ಜೊತೆಗೆ ಬಲರಾಮನ ದಿನಗಳು ಸಿನಿಮಾದ ನಾಯಕ ನಟ ಬಲರಾಮ ಅಲಿಯಾಸ್ ವಿನೋದ್ ಪ್ರಭಾಕರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಟು ದಿ ಶೋ ಸರ್. ನಮಸ್ತೆ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು, ಇಂಟ್ರೊಡಕ್ಷನ್ ತುಂಬಾ ಚೆನ್ನಾಗಿದೆ. ಅಂಡ್ ಈ ಸಿನಿಮಾದ ನಿರ್ದೇಶಕರಾಗಿರುವಂತಹ KM ಚೈತನ್ಯ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸೊ ಮಚ್. ಸರ್, ನಾನು ಬಹುಶಃ ಇಂಟರ್ವ್ಯೂ ಶುರು ಮಾಡೋಕ್ಕಿಂತ ಮುಂಚೆ ಈ ಪ್ರಶ್ನೆ ಕೇಳಲಿಲ್ಲ ಅಂದರೆ ಜನರಿಗೂ ಬೇಜಾರಾಗ್ಬಿಡುತ್ತೆ. ಆರೋಗ್ಯ ಹೇಗಿದೆ ಅಂತ ಹೇಳಿ, ಬಿಕಾಸ್ ನಮ್ಮಷ್ಟೇ ಆಡಿಯನ್ಸ್ಗೂ ತುಂಬ ಕಾಳಜಿ ಇದೆ. ನಿಮ್ಮ ಫ್ಯಾನ್ಸ್ ಆಗಿರ್ಬೋದು ಅಥವಾ ಕನ್ನಡ ಚಿತ್ರರಂಗದ ಅಭಿಮಾನಿಗಳಾಗಿರ್ಬೋದು, ಎಲ್ರಿಗೂ ಆ ಕಾಳಜಿ ಇದೆ ಹೇಗಿದೆ ಆರೋಗ್ಯ ಅಂತ. ಸೊ ಆರೋಗ್ಯ ಹೇಗಿದೆ, ಇವಾಗ ಹೇಗಿದ್ದೀರಾ ಅಂತ ಹೇಳಿ. ಇಲ್ಲ, ಚೆನ್ನಾಗಿದೆ. ನಿಮ್ಮ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ನಾನು ಎಷ್ಟು ನಾನು ಧನ್ಯವಾದಗಳು ಹೇಳಿದ್ರು ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಿಮ್ಮ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ. ಬಿಕಾಸ್ ನನಗೆ ಹುಷಾರಿಲ್ಲ ಅಂತ ಗೊತ್ತಾದಾಗ ಮೆಸೇಜಸ್ಸು, ಕಾಲ್ಸು, ಆಮೇಲೆ ನನಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ ಅಂತ ನನ್ನ ವೈಫ್ ಆಗಲಿ, ನಮ್ಮ ವೆಂಕಿ ಆಗಲಿ, ಎಲ್ಲ ಹುಡುಗರಿಗೆಲ್ಲ ಕಾಲ್ ಮಾಡಿ ಹೇಗಿದ್ದಾರೆ. ಬಿಕಾಸ್ ಅದೇನಾಗೋಗಿತ್ತು ಅಂದರೆ ಒಂದಿಷ್ಟು ಊಹಾಪೋಹಗಳೆಲ್ಲ ಹೋಗಿ ವಿನೋದ್ ಪ್ರಭಾಕರ್ಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು, ಸ್ಟೆಂಟ್ ಹಾಕಿದ್ದಾರೆ, ಅದಾದಮೇಲೆ ಅದೇನೋ ಸರ್ಜರಿ ಆಯಿತು ಅದು ಇದು ಅಂತ. ಬಟ್ ಅಫ್ಕೋರ್ಸ್ ಹಾರ್ಟ್ ಅಟ್ಯಾಕ್ ಅಂತೂ ಆಗಿಲ್ಲ. ಇಟ್ ವಾಸ್ ಸೀರಿಯಸ್. ನಂದು ಬೇರೆ ಥರದ್ದೊಂದು ಪ್ರೆಷರ್ ಜಾಸ್ತಿ ಆಗಿ, ಸೊ ಅದೊಂಥರ ನನಗೆ ಬ್ರೈನ್ ಇದು ಬ್ಲಡ್ಡು ಓವರ್ಫ್ಲೋ ಅಂದರೆ ಎಕ್ಸೆಸ್ ಇದಾಗಿ, ಸೊ ಆ ಥರದ್ದೊಂದು ಆ್ಯಂಡ್ ಆ್ಯಂಗ್ಸೈಟಿ ಆ್ಯಂಡ್ ಬ್ಲಡ್ ಪ್ರೆಷರ್ ಆ್ಯಂಡ್ BP ಏರುಪೇರು, ಶುಗರ್ ಇದಾಗೋದು, ಇದೆಲ್ಲ ಆಗಿ ಒಂದಿಷ್ಟು, ಬಿಕಾಸ್ ಸಿನಿಮಾದು ಪ್ರೆಷರ್ ಇದ್ದೇ ಇರುತ್ತಲ್ಲ. ಬಟ್ ಎಲ್ಲ ಆ್ಯಂಡ್ ಹ್ಯಾವ್ ಟು ಥ್ಯಾಂಕ್ ಡಾಕ್ಟರ್ ಶ್ರೀಧರ್ ಅವರು. ಸೊ ನಿಮ್ಮ ಚಾನಲ್ ಮೂಲಕ ಐ ರಿಯಲಿ ಥ್ಯಾಂಕ್ ಹಿಮ್. ಬಿಕಾಸ್ ಇನಿಷಿಯಲಿ ಈ ಆ್ಯಕ್ಟೆಡ್ ಸೋ ವೆಲ್ ಆ್ಯಂಡ್ ಎಕ್ಸಾಕ್ಟಾಗಿ ಅವ್ರನ್ನ ಒಂದು ದಿನ ICU, ಮಾರನೇ ದಿನ ಡಿಸ್ಚಾರ್ಜ್ ಆಗಿದ್ದೀನಿ. ಸೊ ಅವರು ಎಷ್ಟೊಂದು ಸಲ ಹೇಳಿದ್ರು ನನಗೆ, ಮನೆ ದೇವ್ರು ಯಾರು ಅಂದರು. ನಾನು ಸಾಯಿಬಾಬಾ ಬೇಡ್ಕೊತೀನಿ ಅಂದರೆ, ಮನೆ ದೇವರೇ ಕಾಪಾಡಿದೆ. ಹಾಗೂ ನಿಮಗೆಲ್ಲ ಆಶೀರ್ವಾದ ಅನಿಸುತ್ತೆ, ಎಲ್ಲರ ಆಶೀರ್ವಾದ. ಇಲ್ಲಾಂದರೆ ನಾನು ಸುಮಾರು ಜನ ನೋಡಿದ್ದೀನಿ, ಟೇಕ್ಸ್ ಲಾಂಗ್ ಟೈಮ್ ಟು ರಿಕವರ್ ಈ ಥರದ್ದು ಆದಾಗ ಅಂತ. ಐ ಆಮ್ ವೆಲ್ ಆ್ಯಂಡ್ ಬ್ಯಾಕ್ ಟು ಫಾರ್ಮ್. ಸ್ವಲ್ಪ ರೆಸ್ಟ್ ಹೇಳಿದ್ದಾರೆ, ಅಷ್ಟೊಂದು ಪ್ರೆಷರ್ ತಗೋಬೇಡಿ ಅಂತ. ಬಟ್ ಐ ಆಮ್ ಆಲ್ ವೆಲ್. ಥ್ಯಾಂಕ್ ಯು. ಆ್ಯಂಡ್ ಬಾಬಾ ಯಾವಾಗಲೂ ನಿಮ್ಮನ್ನು ಕಾಪಾಡ್ತಿರಲಿ. ಆರೋಗ್ಯ ಇನ್ನಷ್ಟು ಚೆನ್ನಾಗಿ ಇಟ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ, ನೀವು ಚೆನ್ನಾಗಿರಬೇಕು. ಬಿಕಾಸ್ ನಿಮಗೆ ಅದು ಹೆಲ್ತ್ ಇಶ್ಯೂ ಅಂದಾಗ ಒಂದು ಸೆಕೆಂಡ್ ಎಲ್ರಿಗೂ ಭಯ ಆಗ್ಬಿಟ್ಟಿತ್ತು. ಅದು ಅಯ್ಯೋ ಸಡನ್ನಾಗಿ ಏನಾಯಿತು. ಬಿಕಾಸ್ ಅದಕ್ಕೂ ಮುಂಚೆ ನೀವು ಸಿನಿಮಾ ಪ್ರಮೋಷನಲ್ಲಿ ಫುಲ್ ಸಿಕ್ಕಾಬಟ್ಟೆ ಆ್ಯಕ್ಟಿವ್ ಇದ್ರಿ. ಎಲ್ಲಿ ನೋಡಿದ್ರು ನೀವೇ ಕಾಣಿಸ್ತಾ ಇದ್ರು, ಬಲರಾಮನ ದಿನಗಳೇ ಕಾಣಿಸ್ತಾ ಇತ್ತು. ಸಡನ್ನಾಗಿ ಕೇಳಿದಾಗ ಭಯ ಆಯಿತು. ಆ್ಯಂಡ್ ಇನ್ನೊಂದೇನಂದರೆ ಆ್ಯಕ್ಟರ್ಸ್ ಲೈಫ್ ತುಂಬ ಈಸಿ ಅಂತ ಅಂದ್ಕೊಂಡ್ಬಿಡ್ತಾರೆ ಹೊರಗಡೆ ಜನ. ಸಿನಿಮಾ ಮಾಡ್ತಾರೆ, ಸಖತ್ ಫುಲ್ ಸ್ಟಾರ್ಡಮ್ ಎಲ್ಲ ಎಂಜಾಯ್ ಮಾಡ್ತಾರೆ ಅಂತ. ಬಟ್ ಪ್ರತಿ ಸಿನಿಮಾ ರಿಲೀಸ್ ಆಗಿಂತ ಮುಂಚೆ ನಿಮ್ಗಳಿಗೆ ಎಷ್ಟು ಟೆನ್ಷನ್ ಇರುತ್ತೆ, ಎಷ್ಟು ಭಯ ಇರುತ್ತೆ, ಎಷ್ಟು ಪ್ರೆಷರ್ ಇರುತ್ತೆ ಅನ್ನೋದು ಇವಾಗ ಹೇಳಿದಾಗಲೇ ಗೊತ್ತಾಗಿದ್ದು. ಎಸ್ ಮಾ, ಬಿಕಾಸ್ ಇದು 25ನೇ ಸಿನಿಮಾ ನನಗೆ. ಸೊ ಹಾಗಾಗಿ ಪ್ರೀವಿಯಸ್ 2025 ಹಿಟ್ ಕೊಟ್ಟಿದ್ದು ಮಾದೇವ. ಹೌದು. ಸೊ ತುಂಬ ಜನ ಏನು ಅಂದ್ಕೊಂಡಿದ್ರು ಅಂದರೆ ಒಂದು ಫ್ಲೂಕ್ ಹಿಟ್ ಆಗೋಗಿದೆ ಸಿನಿಮಾ, ಏನೋ ಬಿಡಿ ಫ್ಲೂಕ್ ಆಯಿತು ಅಂತ. ಬಟ್ ಅದಾದಮೇಲೆ ಇದು ನನ್ನ ಕರಿಯರಲ್ಲೇ ಬಿಗ್ಗೆಸ್ಟ್ ಬಡ್ಜೆಟ್ ಸಿನಿಮಾ. ಸೊ ಆಲ್ಮೋಸ್ಟ್ ಅರೌಂಡ್ 14-15 crores ನಾವು ಎಕ್ಸ್ಟೆಂಡ್ ಮಾಡಿದ್ವಿ. ಸೊ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಆ ಸಿನಿಮಾ ಸ್ಟಾರ್ಟ್ ಮಾಡಿ, ಆ್ಯಂಡ್ ಅಫ್ಕೋರ್ಸ್ ಐ ಆಮ್ ವರ್ಕಿಂಗ್ ವಿತ್ ದಿ ಲೆಜೆಂಡ್ ಡೈರೆಕ್ಟರ್, ಸೂಪರ್ ಸ್ಟಾರ್ ಅಂತಲೇ ಹೇಳ್ಬೋದು. ಇಟ್ ಈಸ್ ಬಿಹೈಂಡ್ ದ ಕ್ಯಾಮರಾ ಆದ್ರೂ ಸಚ್ ವೆರಿ ಬ್ರಿಲಿಯಂಟ್. ನೀವು ಅವ್ರ ಜೊತೆ ಒಂದು ಸಪ್ರೇಟ್ ಒಂದು ಎಪಿಸೋಡ್ ಮಾಡಿ ನೋಡಿ, ಯು ವಿಲ್ ನೋ ವಾಟ್ ಹಿ ಈಸ್. ಆ್ಯಂಡ್ ವರ್ಕಿಂಗ್ ವಿತ್ ಹೆಮ್ ಆ್ಯಂಡ್ ಇಸ್ ದೊಡ್ಡ ಸಿನಿಮಾ. ಆ್ಯಂಡ್ ನನಗೆ ಎಕ್ಸಾಕ್ಟಾಗಿ ಪ್ರಚಾರದ್ದು ಟೈಮ್ ಕಮ್ಮಿ ಇತ್ತು. ಆ್ಯಂಡ್ ಹ್ಯೂಜ್ ನಂಬರ್ ಆಫ್ ಆರ್ಟಿಸ್ಟ್ ನಮ್ಮ ಸಿನಿಮಾದಲ್ಲಿ. ಹೌದು. ಅವ್ರು ಎಲ್ಲರೂ ಬಂದು ಪ್ರಚಾರಕ್ಕೆ ಬರಬೇಕು. ಆ್ಯಂಡ್ ನಾನು ಒಂದು ಕಡೆ ಪ್ರಚಾರ ಮಾಡ್ತಿದ್ರೆ ಬೇರೆ ಕಡೆಯಿಂದ ಅವರು ಅದು ಇದು. ಸೊ ಆಲ್ ದಿಸ್ ವೇರ್ ಹ್ಯಾಪನಿಂಗ್. ಆ್ಯಂಡ್ ನಂದೊಂದು ಬೇರೆ ಸ್ಕ್ರಿಪ್ಟ್ ವರ್ಕ್ ನಡೀತಿದೆ. ನಂದು ಪ್ರೀವಿಯಸ್ ಸಿನಿಮಾ, ನಂದು ಓನ್ ಪ್ರೊಡಕ್ಷನ್ ರಾಘವ ಲಂಕಾಸುರ, ಅದು ರಿಲೀಸ್ಗೆ ರೆಡಿ ಆಗ್ತಿದೆ. ಸೊ ಇದಾದ್ಮೇಲೆ ಆಲ್ ದೀಸ್ ಮಾನಿಟರಿ ಪ್ರೆಷರ್ ಆ್ಯಂಡ್ ಆಲ್ ದೀಸ್ ಥಿಂಗ್ಸ್. ಆ್ಯಂಡ್ ಪ್ರಚಾರ, ಕರೆಕ್ಟಾಗಿ ಊಟ ತಿಂಡಿ, ನಿದ್ದೆ ಇರ್ತಿರ್ಲಿಲ್ಲ. ಸೊ ನನ್ನ ಬೆಳಗ್ಗೆ ಆ ಥರ ಆಯಿತು. ಸೊ ಸುಮಾರು ಜನ ಅದನ್ನೇ ನಾನು ಈವನ್ ಎಸ್ಟರ್ಡೇ ಐ ಕ್ಲಾರಿಫೈಡ್. ಲೈಕ್ 7:30 ಏನೋ ನನ್ನ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಐ ಥಿಂಕ್ ಬೈ 10 ಗಂಟೆ ಒಳಗಡೆ ನಾನು ಹಾಸ್ಪಿಟಲ್ ಕರ್ಕೊಂಡೋಗಿ. ಆ್ಯಂಡ್ ಮೈ ವೈಫ್, ಐ ರಿಯಲಿ ಥ್ಯಾಂಕ್ ಹರ್.
ಶೀ ಈಸ್ ಬ್ಲೆಸ್ಸಿಂಗ್ ಟು ಮೀ. ಎಷ್ಟು ಬ್ಯೂಟಿಫುಲ್ ಆಗಿ ಆ್ಯಕ್ಟ್ ಮಾಡಿದ್ರು ಅಂದರೆ ಆ ಟೈಮಲ್ಲಿ ಹೆದರಿದ್ರು ಸ್ಟಾರ್ಟಿಂಗಲ್ಲಿ, ಬಟ್ ಶಿ ಟುಕ್ ಎಕ್ಸಾಕ್ಟ್ ಆ್ಯಂಡ್ ಶಿ ಸ್ಪೋಕ್ ವಿತ್ ಅವರ್ ಬ್ರದರ್. ಅವ್ರ ಬ್ರದರ್ನು ಮೆಡಿಕಲ್ ಫೀಲ್ಡಲ್ಲೇ ಇರೋದ್ರಿಂದ ಏನು ಮಾಡಬೇಕು, ಎಕ್ಸಾಕ್ಟಾಗಿ ಏನು ಮಾಡಬೇಕು ಅನ್ನೋದು. ಆ್ಯಂಡ್ ನೌ ಐ ಆಮ್ ಆಲ್ ರೈಟ್, ಸೂಪರ್ ಫೈನ್. ಆಯ್ತು ಸರ್, ಕಹಿ ದಿನಗಳು ಆಗೋಯ್ತು, ಇವಾಗ ಸಿಹಿ ದಿನಗಳು. ಬಿಕಾಸ್ ಇವಾಗ ಸಕ್ಸಸ್ನ ಸೆಲೆಬ್ರೇಟ್ ಮಾಡೋ ಟೈಮ್. ಸೊ ಸಕ್ಸಸ್ ಬಗ್ಗೆ ಮಾತಾಡೋಣ ಇವಾಗ. ಅದು ಆಯ್ತು. ಚೈತನ್ಯ ಸರ್, ಈ ದಿನಗಳ ಬಗ್ಗೆ ನಿಮಗೆ ಯಾವ್ದು ಸರ್ ಇಷ್ಟೊಂದು ಕ್ರೇಜು? ಬಿಕಾಸ್ ಆ ದಿನಗಳು ಬಲರಾಮರ ದಿನಗಳು, ನೆಕ್ಸ್ಟ್ ಯಾವ ದಿನಗಳು ಸರ್? ನಾನು ಇನ್ಫ್ಯಾಕ್ಟ್ ನಾನು ನೆಕ್ಸ್ಟ್ ಇವಾಗ ಸದ್ಯಕ್ಕೆ ಇವಾಗ ಗೆಲುವಿನ ದಿನಗಳು ನಿಮ್ಮ ಲೈಫಲ್ಲಿ. ಥ್ಯಾಂಕ್ ಯು. ನಾನು ನನ್ನ ರಂಗಭೂಮಿ ಶುರು ಮಾಡಿದ್ದು ಕೂಡ ಒಂದು ದಂಗೆ ಮುಂಚಿನ ದಿನಗಳು ಅನ್ನೋ ಒಂದು ನಾಟಕದಿಂದ. ಅದು ಯಾಕೋ ಈ ದಿನಗಳು ನನಗೆ ಅಂಟ್ಕೊಂಡ್ಬಿಟ್ಟಿದೆ ಅಂತ ಅನ್ಸುತ್ತೆ. ತುಂಬಾ ಖುಷಿ ಆಗ್ತಾ ಇದೆ. ಅಂದ್ರೆ ನಿನ್ನೆಯಿಂದ ನಮಗೆ ಬರ್ತಿರೋಂಥ ಪ್ರತಿಕ್ರಿಯೆ, ಒಳ್ಳೆ ಸಿನಿಮಾ ಮಾಡಿದ್ವಿ ಅಂತ ನಮ್ಗೆ ಗೊತ್ತಿತ್ತು, ಜನ ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ನಮಗಿತ್ತು. ಆದರೆ ಈ ಮಟ್ಟಕ್ಕೆ ನಮಗೆ ಪ್ರೀತಿ ಸಿಗುತ್ತೆ, ಒಂಥರ ಮೆಚ್ಚುಗೆ ಸಿಗುತ್ತೆ ಅಂತ ನಾನು ನಿರೀಕ್ಷೆ ಮಾಡಿರಲಿಲ್ಲ. ನನ್ನ ನಿರೀಕ್ಷೆಯನ್ನು ಮೀರಿದಂಥ ಒಂದು ಪ್ರತಿಕ್ರಿಯೆ ಜನ ಕೊಟ್ಟಿದ್ದಾರೆ. ನಾನು ನಮ್ಮ ಮಹಾಜನತೆಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ ನಿರ್ಮಾಪಕರಿಗೆ, ನಮ್ಮ ಹೀರೋಗೆ, ನಮ್ಮ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ ದಿನಗಳು ಅನ್ನೋದು ನಮ್ಮ ಚಿತ್ರರಂಗದಲ್ಲಿ ಒಂದು ಕಲ್ಟ್ ಸಿನಿಮಾ. ಅಂದರೆ ಆ ಥರದೊಂದು ಸಿನಿಮಾ ಅದಕ್ಕೂ ಮುಂಚೆ ನೋಡಿರಲಿಲ್ಲ. ಸೊ ಮತ್ತೆ ನೀವು ಈಗ ಬಲರಾಮನ ದಿನಗಳು ಅಂತ ಟೈಟಲ್ ಅನೌನ್ಸ್ ಆದಾಗಲೇ ಒಂದು ಕ್ಷಣ ಎಲ್ರಿಗೂ ಟಕ್ಕಂತ ಆ ದಿನಗಳು ನೆನಪಾಗಿರುತ್ತೆ. ಓ, ಇದು ಅದೇ ಥರ ಸಿನಿಮಾ ಇರ್ಬೋದು ಅಂತ. ಆ್ಯಂಡ್ ಕೆಲವೊಂದು ನೀವು ಕಾಲ್ಪನಿಕ ಕಥೆ ಅಂತ ಹೇಳಿದ್ರೆ, ಬಹುಶಃ ಇವಾಗ ಸಿನಿಮಾ ನೋಡಿರೋರಿಗೆ ಕೆಲವೊಂದು ಕನೆಕ್ಟ್ ಅಂತೂ ಆಗೇ ಆಗತ್ತೆ. ಸೊ ನಾನೇ ನೋಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಸೊ ಈ ಬಲರಾಮನ ದಿನಗಳು, ಆ ದಿನಗಳನ್ನ ತಗೊಳ್ಬೇಕು ಅಂದರೆ ಬಲರಾಮನ ಬಗ್ಗೆ ಹೇಳಬೇಕು. ಆ್ಯಂಡ್ ಮೋರ್ ಓವರ್ ಈ ಗ್ಯಾಂಗ್ಸ್ಟರ್ ಸಿನಿಮಾಗಳು ಅಥವಾ ಅಂಡರ್ ವರ್ಲ್ಡ್ ಸಿನಿಮಾಗಳನ್ನೆಲ್ಲ ಮಾಡೋದು ತುಂಬ ಕಷ್ಟ. ಬಿಕಾಸ್ ಅದು ಸ್ವಲ್ಪ ಆಚೆ ಈಚೆ ಆದ್ರೂ ಜನರಿಗೆ ಗೊತ್ತಾಗ್ಬಿಡುತ್ತೆ. ನೋಡಿರೋರ್ಗಂತೂ, ಆ ದಿನಗಳನ್ನ ನೋಡಿರೋರ್ಗಂತೂ ಹಿಂಗಿರ್ಲಿಲ್ವಲ್ಲ ಆ ಟೈಮಲ್ಲಿ ಅಂತ ಅನಿಸ್ಬಿಡುತ್ತೆ. ಸೊ ಅದನ್ನು ಹಾಗೆ ಕಟ್ಕೊಡೋದು ತುಂಬ ಕಷ್ಟದ ಕೆಲಸ ಸರ್. ನಿಮಗೆ ಹೆಂಗೆ ಅನ್ನಿಸ್ತು ಅದು ಆ ಕಾನ್ಸೆಪ್ಟ್ ತೊಗೊಳ್ಬೇಕಾದ್ರೆ? ನನಗೆ ಒಂದು, ಆ ದಿನಗಳು ಸಿನಿಮಾ ನಾನು ಮಾಡೋಕ್ಕಾಗಿದ್ದು ಅಗ್ನಿಶ್ರೀದವರಿಂದಾಗಿ. ಅಗ್ನಿಶ್ರೀದವರ ಆಗಲೇ ಅದ್ರ ಸ್ಕ್ರಿಪ್ಟ್ ಬರ್ಕೊಂಡಿದ್ರು, ನನ್ನ ಅವರು ಆಯ್ಕೆ ಮಾಡಿದ್ರು ಆ ಸಿನಿಮಾ ನಿರ್ದೇಶನ ಮಾಡೋದಕ್ಕೆ. ಅವ್ರ ಜೊತೆ ನಾನು ಅನೇಕ ಅಂಡರ್ ವರ್ಲ್ಡಿನ ಜನರನ್ನು ಮೀಟ್ ಮಾಡಿದೆ, ಆ ಜಾಗಗಳಿಗೆ ಕಳಿಸಿದ್ರು ಅವ್ರು ಅಬ್ಸರ್ವ್ ಮಾಡುವಂಥ. ಪ್ಲಸ್ ಅಗ್ನಿಶ್ರೀದವರು ಒಂದು ರೀತಿ ಯೂನಿವರ್ಸಿಟಿ ಇದ್ದಂಗೆ ಆ ಯೂನಿವರ್ಸ್ ಬಗ್ಗೆ, ಆ ವಿಚಾರದಲ್ಲಂತೂ ಹೀಸ್ ಎಕ್ಸ್ಪರ್ಟ್, ಪ್ರೋ ಅವರು. ಸೊ ಅವ್ರ ಹತ್ರ ನಾನು ಆ ಇಡೀ ಜಗತ್ತಿನ ನನಗೆ ಇಂಟ್ರೊಡಕ್ಷನ್ ನನಗೆ ಸಿಕ್ತು. ಅದು ನನಗೆ ಬಲರಾಮನ ದಿನಗಳಿಗೆ ಹೆಲ್ಪ್ ಆಯಿತು. ನಾವು ಇದಕ್ಕೆ ಬಲರಾಮನ ದಿನಗಳು ಅಂತ ಹೆಸರಿಟ್ಟಾಗ ಕೆಲವು ಜನ ಅಂದ್ಕೊಂಡ್ರು ಒಂಥರ ಹಳೆ ಕಾಲದ ಟೈಟ್ಲ್ ಇದ್ದಂಗೆ ಇದೆಯಲ್ಲ ಅಂತ. ಬಟ್ ಅದನ್ನ ನಾವು ಪರ್ಪಸ್ಫುಲ್ಲಾಗಿ ಆ ಥರ ಹೆಸರಿಟ್ಟಿದ್ದು, ಯಾಕೆಂದರೆ ಹಳೆ ಕಾಲದ ಕಥೆ ಮಾಡ್ತಿರೋದು ನಾವು. ಅಂದರೆ ಆಗಿನ ಬೆಂಗಳೂರಿನ ಕಥೆ. ನಾನು ಇದಕ್ಕೆ ನಮ್ಮ ಪೋಸ್ಟಲ್ಲಿ ಹಾಕಿರೋದೇನಂತಂದರೆ, ಆ ದಿನಗಳ ಮತ್ತೊಂದು ಅಧ್ಯಾಯ. ಆ ದಿನಗಳು ಸಿನಿಮಾದ ಮತ್ತೊಂದು ಅಧ್ಯಾಯ ಅಲ್ಲ, ಆ ದಿನಗಳ ಮತ್ತೊಂದು ಅಧ್ಯಾಯ. ಆ ದಿನಗಳು ಕತೆ ಬರೀ 1 ವರ್ಷದ ಕತೆ, ಕೊತ್ವಾಲ್ ಒಬ್ಬನ ಸಾವಿನ ಕಥೆ. ಅದು ಯಾಕೆ ನಡೀತು, ಹೇಗೆ ನಡೀತು ಅನ್ನೋದ್ರ ಬಗ್ಗೆ ಆ ಸಿನಿಮಾ ಆಗಿತ್ತು. ಆದರೆ ಇದು ಒಂದು ದಶಕದ ಕತೆ. 85ನೇ ಇಸ್ವಿಲಿ ಶುರುವಾಗಿ 95ನೇ ಇಸ್ವಿಲಿ ಮುಕ್ತಾಯ ಆಗುತ್ತೆ. ಆ ಒಂದು ದಶಕದಲ್ಲಿ ಬೆಂಗಳೂರು ಹೇಗಿತ್ತು, ಬೆಂಗಳೂರು ಭೂಗತ ಜಗತ್ತು ಹೇಗಿತ್ತು, ರಾಜಕೀಯ ಹೇಗಿತ್ತು, ಆಗಿನ ಪೊಲೀಸ್ ವ್ಯವಸ್ಥೆ ಹೇಗಿತ್ತು, ಮಾಧ್ಯಮದವ್ರು ಹೇಗಿದ್ರು, ಬಿಸ್ನೆಸ್ ಅವ್ರು ಹೇಗಿದ್ರು, ಎಲ್ಲವನ್ನೂ ಈ ಬಲರಾಮನ ಮೂಲಕ ನಾನು ಕವರ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಸೊ ಇದೊಂದು ರೀತಿ ಬೆಂಗಳೂರಿನ ಆ ದಿನಗಳು. ಹೌದು. ಮತ್ತು ಇನ್ನೊಂದು ಏನಂದರೆ, ಅಂದರೆ ನಮ್ಮ ಜನ್ರೇಷನ್ ಅವ್ರಿಗೆ ನಾವು ಅದನ್ನೆಲ್ಲ ನೋಡಿಲ್ಲ, ಆ ದಿನಗಳನ್ನ ನೋಡಿಲ್ಲ. ಅವಾಗ ಅಂಡರ್ವರ್ಲ್ಡ್ ಹೇಗಿತ್ತು, ರೌಡಿಸಮ್ ಹೇಗಿತ್ತು, ಆ ದಿನಗಳನ್ನ ನೋಡಿಲ್ಲ. ಸಿನಿಮಾ ನೋಡ್ಬೇಕಾದ್ರೆ ನನಗೆ ಅನಿಸ್ತಾ, ಓ ಹಿಂಗಿತ್ತ ಆ ಟೈಮಲ್ಲಿ, ಅಯ್ಯೋ ಹೀಗೆಲ್ಲ ಆಯ್ತು, ಹೀಗೆಲ್ಲ ರೌಡಿಸಮ್ ಇತ್ತಾ, ಹೀಗೆಲ್ಲ ರೌಡಿಗಳಿದ್ರ ಅಂತ ನಮಗೆ ಆ ದಿನಗಳನ್ನ ತುಂಬ ನೀಟಾಗಿ, ತುಂಬ ಈಸಿಯಾಗಿ ಪರಿಚಯ ಮಾಡಿಕೊಟ್ಬಿಟ್ರು ನೀವು ಈ ಸಿನಿಮಾ ಮೂಲಕ. ವಿನೋದ್ ಸರ್ ಅವ್ರು ಹೇಳಿದರು ಬಲರಾಮನ ದಿನಗಳು ಸಿನಿಮಾ ಮಾಡಬೇಕು ಅಂತ, ಒಂದು ಪಕ್ಕ ಕಲ್ಟ್ ಸಿನಿಮಾ ಆಗುತ್ತೆ ಇದೊಂದು ಅಂತ. ಸ್ಟೋರಿ ಕೇಳಿದಾಗ ನಿಮ್ಗೆ ಒಬ್ವಿಯಸ್ಲಿ ಅನ್ಸಿರುತ್ತೆ. ಬಟ್ ಸ್ಟಿಲ್ ಕೇಳ್ತೀನಿ, ಬಲರಾಮನ ದಿನಗಳನ್ನ ಮಾಡಬೇಕು ಅಂತ ಯಾಕೆ ಅಂದ್ಕೊಂಡ್ರು? ನೀವೇ ಬಲರಾಮ ಆಗಬೇಕು ಅಂತ ಯಾಕೆ ಅಂದ್ಕೊಂಡ್ರು? ಅಲ್ಲ, ಇದು ನಮ್ಮ ನಿರ್ಮಾಪಕರು ಶ್ರೇಯಸ್ ಅವರು. ಈಸ್ ಬಿನ್ ಮೈ ಫ್ಯಾನ್ ಸಿನ್ಸ್ 2016-17 ಹುಡುಗ. ಅವಾಗ ಅವ್ರು ಇನ್ನೂ 17 years, 16-17 years. ಈಗ ಐ ಥಿಂಕ್ ಈಸ್ ಲೈಕ್ 25-26 years ಅಷ್ಟೇ. ಹುಡುಗ ಬಂದು ನನ್ನ ಹತ್ರ ಬಂದ್ಬಿಟ್ಟು ಬಾಸ್ ಒಂದು ಸಿನಿಮಾ ಮಾಡಬೇಕು, ಸುಮ್ಮನೆ ಇರಪ್ಪ ಅವೆಲ್ಲ ಮಾಡಬೇಡ ನೀನು ಅಲ್ಲ, ಇನ್ನೂ ಬಿಕಾಸ್ ಐ ಸೀನ್ ಇಂಡಸ್ಟ್ರಿ ಎಷ್ಟು ಕಷ್ಟ ಇದೆ ಅನ್ನೋದು, ಬೇಡ ಇರು ಅಂತ.
ಇಲ್ಲ ಅಂತ ನಾನು ಏನೋ ಸುಮ್ಮನೆ ತಮಾಷೆಗೆ ಹೇಳ್ತಿದ್ದೇನೆ ಹುಡುಗ ಅಂತ ನೋಡಿದ್ರೆ ಐ ಥಿಂಕ್ 1 ವರ್ಷ ಆದಮೇಲೆ, ತುಂಬ ಸಣ್ಣ ಹುಡುಗ ಅವಾಗ ಹೇಳಿದೆ, ಒಂದು 2 ಇಯರ್ಸ್ ಆದಮೇಲೆ ದೃಢವಾದ ಒಂದು ನಿರ್ಧಾರ ತಗೊಂಡು ಅವ್ರ ತಾಯಿನ ಕರ್ಕೊಂಬಂದು ಕುತ್ಕೊಂಡ್ಬಿಟ್ರು ಮನೆಗೆ. ಪದ್ಮಾವತಿ ಅಮ್ಮ ಅವರು ಮನೇಲಿ ಕುತ್ಕೊಂಡು, ಇಲ್ಲ ಸಿನಿಮಾ ಮಾಡಬೇಕು. ಸರಿ ಏನು ಮಾಡೋಕೆ ಹೊರಟಿದ್ದೀರಾ ಅಂತ. ಸಿನಿಮಾ ಮಾಡಬೇಕು, ಬಲರಾಮ ಅಂತಲೇ ಟೈಟಲ್ ಬೇಕು, ಅದು ಬಲರಾಮಂದೇ ಕಥೆ ಇರಬೇಕು ಅಂತ. ಆ್ಯಂಡ್ ಮೂಲತಃ ಅವರು ಹಾಸನ್ನವರು, ನಮ್ಮೂರವರು. ಹೌದು, ನಿಮ್ಮೂರವರು, ಚಂದ್ರಾಯಪಟ್ಟಣ. ಹೌದೌದು. ಮಾಡಬೇಕು ಅಂತ ಬಂದು, ಸರಿ ಆಯಿತು. ಅಲ್ಲಿಂದ ಏನು ಮಾಡೋಕೆ ಹೊರಟಿದ್ಯಾ ಅಂದರೆ, ಆ ಹುಡುಗ ಅಷ್ಟೇ ಸಣ್ಣ ವಯಸ್ಸಲ್ಲಿ ಆ ದಿನಗಳನ್ನ ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಅದರ್ ಇದು ಥಿಯೇಟ್ರಿಗೆ ಬಂದಾಗ ಇನ್ನೂ ನೋಡಿರಲ್ಲ, ಆ ದಿನಗಳು ಫ್ಯಾನ್. ಚೈತನ್ಯ ಸರ್ ಡಬಲ್ ಫ್ಯಾನು ಆ ಹುಡುಗ. ನಾನು ಅವರೇ ಮಾಡಬೇಕು. ಸರಿಯಪ್ಪ ಆಯಿತು, ನೀವು ಹೋಗಿ ಫಸ್ಟ್ ಅವ್ರನ್ನ ಕೇಳು, ಅವ್ರು ಮಾಡ್ತಾರೆ ಏನು ಅಂತ. ದೆನ್ ಈ ಅಪ್ರೋಚ್ ಹಿಮ್. ಅದಾದಮೇಲೆ ಅವರು ಒಂದಿಷ್ಟು ಆ ವರ್ಷನ್ ಅವ್ರು ಹೇಳ್ತಾರೆ, ಅದು ಡೈರೆಕ್ಟ್ ಸ್ಪೀಚ್ ಆಗಿರಲಿ, ಅವರು ಯಾವ ಥರ ಅದನ್ನು ಕತೆ ಹೆಂಗೆ ಮಾಡ್ಕೊಂಡಿದ್ರು. ಅದಾದಮೇಲೆ ದೆನ್ ಆ ಪ್ರಾಸೆಸ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ಅವರು ಹೇಳಿ, ನೀವು ಹೇಳ್ಬಿಡಿ. ಇಲ್ಲ, ಅವರು ನನಗೆ ಪದ್ಮಾವತಿ ಮೇಡಮ್ ಈ ಚಂದ್ರಾಯಪಟ್ಟಣದ ತಾಲೂಕಿನ ಒಂದು ಹಳ್ಳಿಯಿಂದ ಬಂದಂಥವ್ರು. ಆ ಹಳ್ಳಿ ಬಲರಾಮನ ಹಳ್ಳಿ. ಬಲರಾಮ ಪದ್ಮಾವತಿ ಮೇಡಮ್ಗೆ ನಂಟರಾಗಬೇಕು. ಓಕೆ. ಸೊ ಅವರು ರೌಡಿ ಶೀಟರ್ ಬಲರಾಮ. ಅವ್ರು ಬಂದು ನಮಗೆ ಬಲರಾಮನ ಬಗ್ಗೆ ಸಿನಿಮಾ ಮಾಡಿ ಅಂತಂದಾಗ ನಾನು ಹೇಳಿದೆ, ಇಲ್ಲ ಆಗೋದಿಲ್ಲ. ಯಾಕೆಂದರೆ ಒಂದು ರೌಡಿಸಮ್ ಸಿನಿಮಾ ಮಾಡಬೇಕು ಅಂತಂದರೆ ಅನೇಕ ಕ್ಯಾರೆಕ್ಟರ್ಗಳಿರ್ತಾರೆ. ಹೌದು. ಆಮೇಲೆ ನಾವು ಅದನ್ನ ಹೇಗಾಯಿತು ಹಾಗೆ ನಾವು ತೋರ್ಸೋಕ್ಕಾಗಲ್ಲ. ಆಮೇಲೆ ಏನಾಯಿತು ಅನ್ನೋದಕ್ಕೆ ನಮಗೆ ಅನೇಕ ವರ್ಷನ್ಗಳು ಸಿಗ್ತವೆ. ಈಗ ಪೊಲೀಸರು ಕೇಳಿದ್ರೆ ಪೊಲೀಸರು ಒಂದು ವರ್ಷನ್ ಹೇಳ್ತಾರೆ, ಅಂಡರ್ವರ್ಲ್ಡ್ ಅವ್ರು ಕೇಳಿದ್ರೆ ಅಂಡರ್ವರ್ಲ್ಡ್ ಅವರೇ ಒಂದು ಬೇರೆ ವರ್ಷನ್ ಹೇಳ್ತಾರೆ. ಇನ್ನೇ ಮತ್ತೊಬ್ಬರನ್ನ ಯಾರನ್ನಾರು ಕೇಳಿದ್ರೆ ಅವರೇ ಒಂದು ಬೇರೆ ವರ್ಷನ್ನ ಹೇಳ್ತಾರೆ. ಸೊ ಹಾಗಿರುವಾಗ ಯಾವುದು ಅಥೆಂಟಿಕ್ ಅಂತ ಹೇಳೋಕ್ಕಾಗಲ್ಲ. ಸೊ ನಾನು ಹೇಳಿದೆ, ಬಲರಾಮ ಅಂತ ಹೆಸರಿಟ್ಕೊಡಿ, ಆದರೆ ನಾನೊಂದು ಕಾಲ್ಪನಿಕ ಕತೆ ಮಾಡ್ತೀನಿ. ರೌಡಿ ಶೆಟ್ಟರ್ ಬಲರಾಮನ ಬಗ್ಗೆ ನಾನು ಸಿನಿಮಾ ಮಾಡೋದಿಲ್ಲ, ಇದೊಂದು ಕಾಲ್ಪನಿಕ ಕತೆ ಅಂತ ಅನ್ಕೊಳ್ಳೋಣ. ನಿಜ ಜೀವನದ ನಿಜ ಘಟನೆಗಳ ಸ್ಫೂರ್ತಿ ಇದಕ್ಕಿರಲಿ, ಆದರೆ ನೈಜವಾದ ಕತೆ ಅಂತ ನಾನು ಕ್ಲೈಮ್ ಮಾಡೋಕ್ಕಾಗಲ್ಲ ಅಂತಂದೆ. ಅದು ಅವ್ರು ಒಪ್ಕೊಂಡ್ರು. ಹಾಗೆ ಈ ಸಿನಿಮಾ ಆಯಿತು. ನಮ್ಮೂರವ್ರ ಬಗ್ಗೆ ನನಗೆ ಹೇಳಿದ್ರಿ ಸರ್, ನನಗೂ ಗೊತ್ತಿರಲಿಲ್ಲ ಈ ಥರದ್ದು ಒಂದು ಕತೆ ಇದೆ ಅಂತ, ಅಥವಾ ಈ ಥರದೊಬ್ಬರು ಇದ್ದಾರೆ ಅನ್ನೋದು ನನಗೂ ಗೊತ್ತಿರಲಿಲ್ಲ. ನಮ್ಮೂರಿನ ಕತೆ ಹೇಳಿದ್ರಿ. ಇನ್ನು ವಿನೋದ್ ಸರ್, 25ನೇ ಸಿನಿಮಾ ನಿಮ್ಮ ಲೈಫಲ್ಲಿ ತುಂಬ ಮೇಜರ್ ಘಟ್ಟ ಆ್ಯಂಡ್ ಬಹುಮುಖ್ಯವಾದಂತಹ ಸಿನಿಮಾ. ಸೊ ಆ ಟೈಮಲ್ಲಿ ಸಿನಿಮಾಗಳನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ನೀವು ಬಹಳ ಜಾಗರೂಕರಾಗಿರ್ತೀರ, ಬಿಕಾಸ್ ಒಳ್ಳೆ ಸಿನಿಮಾ ಕೊಡಬೇಕು ಅಂತ. ನೀವು ಮೊನ್ನೆ ಎಲ್ಲೋ ಹೇಳ್ತಾ ಇದ್ರಿ, ಟೈಗರ್ ಪ್ರಭಾಕರ್ ಮಗ, ಆದರೆ ಅಪ್ಪನ ಸ್ಥಾನ ತುಂಬಕ್ಕಾಗ್ತಿಲ್ಲ ಅನ್ನೋ ಬೇಜಾರಿದೆ ನನಗೆ ಅಂತ. ಈಗ ಈ ಸಿನಿಮಾ ರಿಲೀಸ್ ಆದಮೇಲೆ ನಿನ್ನೆ ಸಿಕ್ಕಿರೋ ರೆಸ್ಪಾನ್ಸ್ ನೋಡಿ, ಇವತ್ತು ಸಿಕ್ಕಿರೋ ರೆಸ್ಪಾನ್ಸ್ ನೋಡಿ, ಈ ಸಿನಿಮಾ ಮಾಡಿದ್ದು ಎಷ್ಟು ಖುಷಿ ಅನ್ನಿಸ್ತದೆ ಇವಾಗ 25ನೇ ಸಿನಿಮಾ ಬಲರಾಮನ ದಿನಗಳು? ಹೌದು, ತುಂಬ ಖುಷಿ ಆಗ್ತಿದೆಮ್ಮ. ಅಂದರೆ ಅವ್ರ ಜಾಗ ತುಂಬಕ್ಕಾಗಲ್ಲ ಅನ್ನೋದು, ಅದು ಇಟ್ ವಿಲ್ ನೆವರ್ ಹ್ಯಾಪನ್. ಬಿಕಾಸ್ ಲೆಜೆಂಡ್ ಟೈಗರ್ ಅವರೊಬ್ಬರೇ. ಇವತ್ತಿಗೂ ನಾನು ಎಷ್ಟೊಂದು ಸಲ ಎಲ್ಲ ವೇದಿಕೆ ಮೇಲೆ ಹೇಳಿದ್ದೀನಿ, ಟೈಗರ್ ಅವರೊಬ್ಬರೇ. ನನಗೆ ಆ ಹೆಸರು ಬೇಡ, ಬಿಕಾಸ್ ಜನ ಪ್ರೀತಿಯಿಂದ ಮರಿ ಟೈಗರ್ ಅಂತ ಕರೀತಿದ್ದಾರೆ. ಸೊ ಅದು ಟೈಗರ್ ಅವರ ಮಗ ಆಗಿರೋದ್ರಿಂದ ಮರಿ ಟೈಗರ್ ಅಂತ ಕರಿತಿದ್ದಾರೆ. ಬಟ್ ನನ್ನನ್ನು ಜಸ್ಟ್ ಗುರುತಿಸ್ಕೊಳ್ಳಿ. ನನಗೆ ಯಾವಾಗ ಖುಷಿ ಆಗುತ್ತೆ ಅಂದರೆ, ನಮ್ಮ ಮಾದೇವ ಸಿನಿಮಾ ರಿಲೀಸ್ ಆದಾಗ ಎಲ್ಲರೂ ಬಂದು ಆಚೆ ಬಂದು ಅದಾದಮೇಲೆ ಎಷ್ಟೊಂದು ಸಲ ಮದೇವಣ ಅಂದ್ರಲ್ಲ, ಅದು ನನಗೆ ಖುಷಿ ಕೊಡೋದು. ಆ್ಯಂಡ್ ಈಗ ಬಲರಾಮಣ ಅಂತ ನೆನ್ನೆ ಎಲ್ಲ ಬಲರಾಮಣ ಅಂತಿದ್ರಲ್ಲ, ದ್ಯಾಟ್ ಗಿವ್ಸ್ ಮೋರ್ ಹ್ಯಾಪಿನೆಸ್. ಆ್ಯಂಡ್ ಅಫ್ಕೋರ್ಸ್ ಕರ್ನಾಟಕದ ಜನತೆ ನಾನು ಯಾವಾಗಲೂ ಕೈ ಮುಗಿದು ಕೇಳ್ಕೊತಿದ್ದೆ, ಈ ಸಿನಿಮಾ ಒಂದು ಒಳ್ಳೆಯ ಸಿನಿಮಾ ಮೂಲಕ ಬರ್ತಾಯಿದ್ದೀನಿ, ಖಂಡಿತ ನೋಡಿ ಅಂತಿದೆ. ಐ ಥಿಂಕ್ ಇಲ್ಲಿ ನೋಡಿ, ಆ ಸೆಲೆಬ್ರೇಷನ್ನು ಅಂದರೆ ಇನ್ನೂ ಇದು ಬೆಳಗ್ಗೆನೇ ಸ್ಟಾರ್ಟ್ ಆಗಿದ್ದು. ದೇ ಆಲ್ ಫೆಲ್ಟ್ ವೆರಿ ಹ್ಯಾಪಿ. ಸಿನಿಮಾ ತುಂಬ ಚೆನ್ನಾಗಿದೆ ಅಂತ ಹೇಳಿ ನನಗೆ ಅಷ್ಟೇ ದೇ ಸೆಡ್ ಅಪ್ರಿಸಿಯೇಷನ್ ಇದೆ ಗೊತ್ತಾ. ಆ್ಯಂಡ್ ಬಂದಾಗ ವಿಸಿಲ್ ಆಗಲಿ ಅಥವಾ ನನಗೆ ಅದು ಒಂಥರ ಒಂದು ಟೈಮ್ ಇತ್ತು, ಆ್ಯಕ್ಷನ್ಗೆಲ್ಲ ವಿಸಿಲ್ ಹೊಡಿತಿದ್ದಾರೆ ಅಂತಲ್ಲ. ಬಟ್ ರೈಟ್ ಫ್ರಮ್ ಮಾದೇವ ಇಂದ ಆ್ಯಸ್ ಎನ್ ಆ್ಯಕ್ಟರ್ ಅದೊಂದು ಪರಿವರ್ತನೆ ಇದೆ ಗೊತ್ತಾ, ಚೇಂಜಸ್. ಹೊರಗಡೆ ಬಂದಾಗ ನಾನು ಅಲ್ಲೂ ಹೇಳಿದ್ದೆ, ಮಾದೇವ ಟೈಮಲ್ಲೂ ಹೇಳಿದ್ದೆ, ಒಂದು ಲಾಸ್ಟ್ 20 ನಿಮಿಷ ನಿಮ್ಮನ್ನು ಹಂಗೆ ಆ ಎಮೋಷ್ನಲ್ ಆಗಿ ಕನೆಕ್ಟ್ ಆಗುತ್ತೆ, ಹೊರಗಡೆ ಬಂದಾಗ ನೀವು ಎಮೋಷ್ನಲ್ ಆಗೇ ಬರ್ತೀರಾ ಅಂತ. ಇವನ್ ಬಲರಾಮನು ಸೇಮ್ ಅದೇ ಥರದ್ದು ಎಮೋಷ್ನಲ್ ಆಗಿ ಅಯ್ಯೋ ಹಿಂಗೆ ಆಗಬಾರ್ದಾಗಿತ್ತಲ್ಲ ಅಂತ. ಬಟ್ ಅಗೇನ್ ಇದು ಒಂದು ಮಾರಲ್ ರೌಡಿಸಮ್ ಆದರೆ ಚಕ್ರವ್ಯೂಹದ
ಒಳಗೆ ಸಿಕ್ಕಾಕೊಂಡ್ರೆ ಏನಾಗುತ್ತೆ ಅನ್ನೋದನ್ನ ತೋರಿಸಿದ್ದಾರೆ. ಆ್ಯಂಡ್ ಅಗೇನ್ ಇದರಲ್ಲೂ ಒಂದು ಮಾರಲ್ ಇದೆ. ಹೌದು. ಸೊ ರೌಡಿಸಮಲ್ಲಿ ಎಂಡ್ ಏನಾಗುತ್ತೆ ಅನ್ನೋದು ಗೊತ್ತಿದೆ. ಸೊ ಮೊನ್ನೆ ಯಾರೋ ಹೇಳ್ತಿದ್ರು ಅದನ್ನೇ, ನೀವು ಎಷ್ಟು ಬೆಳೀತಿರೋ ಅಷ್ಟು ನಿಮ್ಮ ಆಯ್ಸ್ ಕಮ್ಮಿ ಆಗ್ತಾನೆ ಇರುತ್ತೆ ಅಂತ. ಹೌದು, ಡೈಲಾಗು ಇದೆ ಸಿನಿಮಾದಲ್ಲಿ. ಅಂದ್ರೆ ಈ ಫೀಲ್ಡಲ್ಲಿ ಮಾತ್ರ ಅನ್ಸುತ್ತೆ ನಿಮ್ಮ ಇದು ಹೆಸರು ಬೆಳೆಯುತ್ತಿದ್ದಂಗೆ ನಿಮ್ಮ ಆಯಸ್ ಕಮ್ಮಿ ಆಗ್ತದೆ. ಪೊಲೀಸ್ ಕ್ಯಾರೆಕ್ಟರ್ ಹೇಳೋ ಡೈಲಾಗ್. ಹೌದು, ಅದನ್ನ ನನ್ನ ಆಡಿಯನ್ಸ್ ರಿಪೀಟ್ ಮಾಡ್ತಿದ್ರು ಹೊರಗಡೆ, ನಾನು ರಿವ್ಯೂ ನೋಡ್ತಿದ್ದೆ. ಆ್ಯಕ್ಚುಲಿ ಆ ದುಶ್ಮನಿ ಕಟ್ಕೊಂತೀರಾ, ಒಳ್ಳೇದು ಮಾಡಿದ್ರು ಕೆಟ್ಟದ್ದು ಮಾಡಿದ್ರು ಅದೆಲ್ಲೋ ಒಂದು ಕಡೆ ನಿಮಗೆ ಅದು ಕಲೆಕ್ಟ್ ಆಗ್ತಾನೆ ಇರುತ್ತೆ ನಿಮ್ಮ ಸುತ್ತ. ನಾನು ಬೇರೆ ಒಂದು ಸಿನಿಮಾದಲ್ಲಿ ಹೇಳಿದ್ದೆ, ಅಂಡರ್ವರ್ಲ್ಡಲ್ಲಿ ಮಾತ್ರ ಯಾವಾಗಲೂ ಗೋಡೆನೇ ಗಟ್ಟಿ, ಯಾಕಂದರೆ ಯಾವಾಗ ಯಾರು ಬೆನ್ನಿಂದ ಚೂರಿ ಆಗ್ತಾರೆ ಅನ್ನೋದು ಗೊತ್ತಿಲ್ಲ ಅಂತ. ಸೊ ಯಾವಾಗಲೂ ಆ ಕ್ಯಾರೆಕ್ಟರ್ ಹೋಗಿ ಗೋಡೆ ಹತ್ರನೇ ನಿಂತ್ಕೊಂಡಿರುತ್ತೆ. ನಾನು ಆ್ಯಕ್ಟ್ ಮಾಡಿದ್ದೆ ಮಹಾನಗರ ಅಂತ ಒಂದು ಸಿನಿಮಾ, ಜೀವನ ಅನ್ನೋ ಕ್ಯಾರೆಕ್ಟ್ರು. ಸೊ ಯಾವಾಗಲೂ ಅವ್ನು ಕೇಳ್ತಾನೆ, ಯಾಕೆ ಯಾವಾಗಲೂ ಗೋಡೆಯಿಂದ ನಿಂತಿರ್ತೀರಾ, ಗೋಡೆನೇ ಹೊರ್ಕೊಂಡು ನಿಂತಿರ್ತೀರಾ ಅಂತ. ಗೋಡೆನೇ ಗಟ್ಟಿ ಯಾವಾಗಲೂ ಅಂತ. ಆ್ಯಕ್ಚುಲಿ ಇದು ನಿಮಗೆ ಆ ಕ್ಲೈಮ್ಯಾಕ್ಸಲ್ಲಿ ಗೊತ್ತಾಗುತ್ತೆ ಯಾಕೆ ಅನ್ನೋದು. ಸೊ ಇಲ್ಲಿ ಅದರದ್ದು ಆನ್ಸರ್ ಫೆಲ್ಟ್ ವೆರಿ ಹ್ಯಾಪಿ, ಖುಷಿ ಆಗ್ತಿದೆ. ಆ್ಯಂಡ್ ಆಲ್ ಓವರ್ ಇವತ್ತು ನಿನ್ನೆ ಫ್ರೈಡೇ ಆ್ಯಂಡ್ ಓಪನ್ ಆಗಿ ನಾನು ಹೇಳ್ತಿದ್ದೆ ನೆನ್ನೆ, ಮಾದೇವ ಏನು ಫ್ರೈಡೇ ಕಲೆಕ್ಷನ್ ಆಗಿತ್ತು, ಫಸ್ಟ್ ಡೇ June 6th ರಿಲೀಸ್ ಆಗಿತ್ತು, ಅದ್ರದ್ದು ಏನು ಕಲೆಕ್ಷನ್ ಆಗಿತ್ತು ದುಪ್ಪಟ್ಟು ಕಲೆಕ್ಷನ್ ಆಗಿದೆ. ಆ್ಯಕ್ಚುಲಿ ಅಷ್ಟು ಜನ, ಇಟ್ ಇಸ್ ನಾಟ್ ಬಿಕಾಸ್ ಆಫ್ ನನ್ನಿಂದ ಅಂತಲ್ಲ, ಒಂದು ಸಿನಿಮಾ ಅದೊಂದು ಆ ಸಿನಿಮಾಗಿರೋ ತಾಕತ್ತು ಆ್ಯಂಡ್ ಇವರ ಒಂದು ಫ್ಯಾನ್ ಬೇಸ್ ಇದೆ. ಇವರು ಆ ದಿನಗಳದೊಂದು ಅವ್ರದ್ದು ಆ ಹೆಸರು, ಆ ಸಿನಿಮಾ ಆ್ಯಂಡ್ ನಂದು ಮಾದೇವ ಪ್ರೀವಿಯಸ್ಸು. ನನಗೆ ಖುಷಿಯಾಗಿದ್ದೇನು ಅಂದರೆ ನಿನ್ನೆ ಸಂಜೆ ಅಷ್ಟರಲ್ಲಿ 4-4:30 ಶೋ ಇಂದ ನನಗೆ ಥಿಯೇಟರ್ ಮಿರಾಜ್ ಅದಾದ್ಮೇಲೆ ಮಾಲ್ಸ್ ಎಲ್ಲ ಕಾಲ್ ಮಾಡಿದಾಗ ಫ್ಯಾಮಿಲಿ ಹೋಗ್ತಿದ್ದಾರಂತೆಲ್ಲ. ಆ್ಯಂಡ್ ಅಂಡರ್ವರ್ಲ್ಡ್ ಅಂದಾಗ ಭಾಳಷ್ಟು ಜನ ಬೆಳಗ್ಗೆ ಸಿಂಗಲ್ ಸ್ಕ್ರೀನ್ಸ್ ಎಲ್ಲ ನಮ್ಗೆ ತುಂಬ ಚೆನ್ನಾಗಾಗಿತ್ತು, ನಮ್ಗೆ ಮಾಲ್ಸ್ ಆಗಿಲ್ಲ ಅಂತ ಬೆಳಗ್ಗೆ, ಇಲ್ಲ ಮಾಲ್ಸ್ ಸ್ವಲ್ಪ ವೀಕ್ ಇದೆ ಅಂತ ನಾನು ಹೇಳಿದೆ. ಇಲ್ಲ ಸರ್, ಮೇ ಬಿ ಮಾಲ್ಸ್ ಬಿಕಾಸ್ ಅಂಡರ್ವರ್ಲ್ಡ್ ಸಿನಿಮಾ ಅಂದಾಗ ಫ್ಯಾಮಿಲಿ ಬರಲ್ಲ ಅಂತ. ಬಟ್ ಯಾವಾಗ ರಿವ್ಯೂ ಹೋಯ್ತು 4:30 ಫ್ಯಾಮಿಲಿ ಭಾಳಷ್ಟು ಹೆಣ್ಮಕ್ಳು, ಅದಾದಮೇಲೆ ನನ್ನ ಬೆಳಗ್ಗೆ ವೈಫು ನಮ್ಮ ಕ್ಯಾಂಡಿ ಚೆರಿನ ಇಬ್ಬರು ವಾಕಿಂಗ್ ಕರ್ಕೊಂಡು ಹೋಗ್ತಾರೆ. ಸೊ ಹೋಗಿದ್ದಾಗ ಅಲ್ಲಿ ಒಂದು ಅವರು ನೇಬರ್ಸ್ ಇದ್ರಲ್ಲ, ಅವ್ರು ಹೇಳಿದ್ರಂತ, ನಾವು ಒಂದು 10 ಜನ ಹೋಗಿದ್ವಿ ಲೇಡೀಸು, ತುಂಬ ಚೆನ್ನಾಗಿತ್ತು, ಅವ್ರನ್ನ ಮೀಟ್ ಮಾಡಿಸಿ ಒಂದ್ಸಲ. ನಮ್ಮ ಕ್ಲೈಮ್ಯಾಕ್ಸಲ್ಲಿ ಅಳು ಬಂದ್ಬಿಡ್ತು. ನನಗೆ ಇನ್ನೂ ಯಾರೋ ಒಬ್ರು ಆತ್ಮೀಯರು ಹಂಗೇನೆ ಕೇಳಿದ್ರು, ನನಗೆ ಯಾಕೆ ಹಿಂಗೆ ಪ್ರತಿ ಸಿನಿಮಾದಲ್ಲೂ ಮಾಡ್ತೀರಾ, ಹೋದ ಸಿನಿಮಾದಲ್ಲೂ ಹಂಗೆ ಕ್ಲೈಮ್ಯಾಕ್ಸ್ ಬಿಟ್ಕೊಡೋದು ಬೇಡ ಸರ್, ಸೀಕ್ರೆಟ್. ಅದು ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅಂತ ಆಲ್ರೆಡಿ ನೋಡಿದ್ದಾರೆ, ಬೇಡ. ಬಟ್ ನೋಡದೆ ಇರೋರು ಕ್ಯೂರಿಯಾಸಿಟಿ ಇರ್ಲಿ ಅಲ್ಲ, ಇನ್ನೂನು ಪಾಪ ನೋಡ್ಬೇಕು. ನಾವ್ ಇವಾಗೆಲ್ಲ ಹೇಳ್ಬಿಟ್ರೆ ಸ್ಪಾಯ್ಲರ್ ಹೇಳೋದ್ ಬೇಡ. ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಗುತ್ತೆ ಅಂತ ನಾವೇನು ಹೇಳಲ್ಲ, ನೋಡಿರೋರಿಗೆ ಗೊತ್ತಿದೆ, ಓಕೆ. ನೋಡದೆ ಇರೋರು ನೋಡಿದ ಮೇಲೆ ಗೊತ್ತಾಗುತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಏನಿರುತ್ತೆ, ಯಾಕೆ ದುಃಖ ಆಗುತ್ತೆ ಅಥವಾ ಏನ್ ಎಮೋಷನ್ಸ್ ಇರುತ್ತೆ, ನಿಮಗೇನ್ ಫೀಲ್ ಆಗುತ್ತೆ, ಅದೆಲ್ಲ ಕ್ಲೈಮ್ಯಾಕ್ಸ್ ನೋಡಿದ ಮೇಲೆ ಗೊತ್ತಾಗುತ್ತೆ. ಚೆನ್ನಾಗಿರೋ ಸಿನಿಮಾ ಬಂದಾಗ ನೀವೆಲ್ಲರೂ ಅಷ್ಟು ಇಷ್ಟಪಟ್ಟಾಗ ನಾವು ಮಾತಾಡಲೇಬೇಕು, ಮಾತಾಡಲಿಲ್ಲ ಅಂದರೆ ಅದು ಸರಿ ಹೋಗಲ್ಲ ಅಲ್ಲ. ಆ್ಯಂಡ್ ಇವಾಗ ನಮ್ಮ ಜೊತೆಗೆ ಬಲರಾಮನ ದಿನಗಳಲ್ಲಿ ಕತ್ತಿ ಥರ ಆ್ಯಕ್ಟ್ ಮಾಡಿರೋ ಕತ್ತಿಯವರೇ ನಮ್ಮ ಜೊತೆ ಇದ್ದಾರೆ. ವಿನಯ್ ಗೌಡ, ವೆಲ್ಕಮ್ ಟು ದಿಸ್ ಶೋ. ವಣಕಂ ಮೇಡಮ್. ಸಕ್ಕದಾಗಿರೋದು ಸಿನಿಮಾದಲ್ಲಿ ನಂಗೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಜೊತೆಗೆ ನೀವು ಹೇಳೋ ಡೈಲಾಗ್ಗಳೇ ಮಜಾ ಇದ್ದು ಏನು ಸಾಕಾಗಿದೆ ಅಂತ. ಇನ್ನೊಂದೆರಡು ಲೈನ್ ಬಿಟ್ಬಿಡಿ ಪ್ಲೀಸ್. ಅದಕ್ಕೆ ಹೆಲ್ಪ್ ಮಾಡಬೇಕಾಗತ್ತೆ ನನಗೆ, ಬಿಕಾಸ್ ವಿನೋದ್ ಸರೇನೆ ಅದಕ್ಕೆಲ್ಲ ಒಂದಷ್ಟು ಇದು ಕಲರ್ ತುಂಬಿದ್ದು. ಬಿಕಾಸ್ ಲ್ಯಾಂಗ್ವೇಜ್ ನನಗೆ ತಮಿಳ್ ಇಸ್ ನಾಟ್ ವೆರಿ ಫೆಮಿಲಿಯರ್. ಸ್ಟೈಲು, ಆ ಲ್ಯಾಂಗ್ವೇಜು, ಆ ಟೋನು ಎಲ್ಲ 2 hours ವೆಯ್ಟ್ ಮಾಡಿ ಕರೆಕ್ಷನ್ ಮಾಡಿ ಎಲ್ಲ ನೋಡಿ ಆಮೇಲೆ ಮನೆಗೆ ಹೋಗಿರೋದು ವಿನೋದ್ ಸರ್ ಡಬ್ಬಿಂಗ್ ಅಲ್ಲಿ. ಸತ್ಯವಾಗ್ಲೂ ಹೇಳ್ತೀನಿ, ಇವಾಗ ತಮಿಳಿಯನ್ಸ್ ಯಾರಾದ್ರೂ ಬಂದು ಕನ್ನಡ ಮಾತಾಡಿದ್ರೆ ಹೆಂಗ್ ಮಾತಾಡ್ತಾರೋ ಹಂಗೆ ಮಾತಾಡಿದ್ರೆ ಹಂಗೆ ಇದೆ. ನಂಗೆ ಪ್ರತಿ ಸಲ ನಿಮ್ ಡೈಲಾಗ್ ಕೇಳ್ಬೇಕಾದ್ರೆ ನಂಗೆ ಮಜಾ ಸಿಗ್ತೈತೆ, ಸಕಲಾಗಿದೆ ಅಲ್ಲ ಅಂತ. ನೀವ್ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸರ್ ಅವ್ರಿಗೆ. ನಾನು ಬಾರ್ನ್ ಬಾಟಪ್ ಇನ್ ಪ್ರೆಸೆಂಟ್ ಟೌನ್. ನಾನು ಹೌದಾ? ಪಕ್ಕ ಲೋಕಲ್. ಓ ಮೈ ಗಾಡ್. ಅದು ಒಂದ್ಸಲ ನಾವು ಮಾತಾಡ್ತಿರ್ಬೇಕಾದ್ರೆ ನಾನು ಚೈತನ್ಯ ಸರ್ ಅವರು ಹಿಂಗೆ ಡಿಸ್ಕಷನ್ ನಡೀತಿರ್ಬೇಕಾದ್ರೆ ಬಲರಾಮ್ ಅಂದೆ ಆ ಟೈಮಲ್ಲಿ. ನಾರ್ಮಲ್ ಆಗಿ ಅದೇನೋ ಹೇಳ್ತಿದ್ದೆ, ಪಳ್ಳಿ ಅನ್ಕೊಂಡು ಹಿಂಗೆಲ್ಲ ಮಾಡ್ತಿದ್ರು. ನಾವು ಅವಾಗ ಗಾಳಿ ಪಟ್ಟಲ್ಲ ಮಾತಾಡ್ತಿದ್ರ ಫ್ರೆಂಡ್ ಸರ್ಕಲ್ ಅಲ್ಲ, ಬಟ್ ನೀವ್ ಹಾಗೆ ಮಾತಾಡ್ತಿದ್ರಾ? ಅಬ್ಸರ್ವ್ ಎಷ್ಟು ಚಂದ, ಎಷ್ಟು ನೋಡಿದೆ, ನಾನೇ ಶಾಕ್ ಆಗ್ಬಿಟ್ಟೆ. ಆಮೇಲೆ ಹಿಂದಿ ಹುಡುಗರನ್ನ ಅಷ್ಟೇ, ಕ್ಯಾರೇ ಕ್ಯಾ ಮಮ್ ಕಿಸಾವ್ ತುಮ್ಮ
ಓ ಮಮ್ಮಿ ಬಿರಿಯಾನಿ ಬನಾಯಿಸೋ ಕಾತಿತ್ತು ಇದು ಮಮ್ಮಿ ಕ್ಯಾ ಮಮ್ಮಿ ಅಂತ. ಸೊ ಇದೆಲ್ಲ ಮಾಡ್ತಿದ್ರು. ಸೊ ಅದು ನಾನು ನಾರ್ಮಲ್ ಆಗಿ ಮಾತಾಡ್ತಿದ್ದೆ, ಅದನ್ನು ಯಾವುದೋ ಒಂದು ತೋರಿಸ್ ಅವರು ಅದೇನೋ ನಾವು ಡಿಸ್ಕಸ್ ಮಾಡುವಾಗ ಇದನ್ನ ತೋರಿಸಿದ್ರು, ನೋಡಿದಾಗ ಎಷ್ಟು ಚೆನ್ನಾಗಿದೆಯಲ್ಲ ಈ ಮ್ಯಾನರಿಸಮ್ ಅಂತ ಅನಿಸ್ತು. ಆದರೆ ನಮ್ಮಲ್ಲಿ ನಮ್ಮ ಸಿನಿಮಾದಲ್ಲಿ ಇದ್ದ ಯಾವ ಕ್ಯಾರೆಕ್ಟರ್ಗೂ ಆ ಥರ ಮ್ಯಾನರಿಸಮ್ ಇರಲಿಲ್ಲ. ಆದರೆ ನಾನು ಐ ಡಿಂಟ್ ವಾಂಟ್ ಟು ಮಿಸ್ ಇಟ್. ಸೊ ಈ ಕತ್ತಿ ಕ್ಯಾರೆಕ್ಟರ್ ಇದೆಯಲ್ಲ, ಇದು ಒಂದು ಫೇಮಸ್ ಶ್ರೀರಾಮ್ಪುರದ ಡಾನ್ ಮೇಲೆ ಆಧರಿಸಿದಂಥ ಕ್ಯಾರೆಕ್ಟರ್. ಆದರೆ ಆತ ಅಪ್ಪಟ ಕನ್ನಡಿಗ, ಅವರು ಈ ತರ ಮಾತಾಡ್ತಿರ್ಲಿಲ್ಲ. ಆದ್ರೆ ನಾನು ಈ ಕ್ಯಾರೆಕ್ಟರ್ ಈ ಮ್ಯಾನರಿಸಮ್ ಬೇಕು ಅಂತ ಅಂದ್ಬಿಟ್ಟು ನಾನು ವಿನಯ್ ಅವ್ರಿಗೆ ಅದನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ, ಆ ಕ್ಯಾರೆಕ್ಟರ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನಿಸ್ತು. ಬಟ್ ಅದನ್ನ ಅವ್ರಿಗೆ ಆ ಮ್ಯಾನರಿಸಮ್ ಕೊಡಬೇಕು ಅಂದ್ರೆ ಅವ್ರಿಗೆ ಅರ್ಥ ಮಾಡಿಸ್ಬೇಕಿತ್ತಲ್ಲ ಯಾವ ತರ, ಅದಕ್ಕೆ ಇವ್ರ ಕಂಪ್ಲೀಟ್ ಸಹಾಯ ಮಾಡಿದ್ರು. ಸೊ ಒಂದ್ ರೀತಿ ವಿನಯ್ ಅವರ ಪಾತ್ರವನ್ನ ಅಷ್ಟು ಚೆನ್ನಾಗಿ ಅಭಿನಯಿಸೋಕೆ ಒಂದು ಹಿ ಈಸ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಅಂಡ್ ಹಿ ಈಸ್ ಎಕ್ಸ್ಟ್ರೀಮ್ಲಿ ಕೇಪಬಲ್. ಯಾಕೆಂದ್ರೆ ಇವಾಗಿನ ತನಕ ಬಹಳ ಸೊಫಿಸ್ಟಿಕೇಟೆಡ್ ಆದ ಬಹಳ ಕ್ಲಾಸಿ ಆದ ರೋಲ್ಗಳನ್ನ ಅವ್ರಿಗೆ ಕೊಡ್ತಾ ಬಂದ್ರು. ನಾನು ಇವ್ರನ್ನ ಮೀಟ್ ಮಾಡಿದಾಗೆ ಹೇಳಿದೆ, ಈ ಸಿನಿಮಾ ಕತೆ ಹೇಳಕ್ ಹೋದಾಗ, ವಿನಯ್ ಅವರೇ ಈ ಸಿನಿಮಾಲಿ ನಿಮ್ಮ ಪಾತ್ರ ಒಬ್ಬ ಕಚಡ ನನ್ನ ಮಗ ಅಂತ ಅನ್ಸ್ಬೇಕು, ಆ ತರ ಪಾತ್ರ ನಿಮ್ಗೆ. ಅದು ಹಾಗೆ ಹೇಳಿದೆ, ನನಗೆ ಆ ತರನೇ ಪಾತ್ರ ಬೇಕು ಸರ್, ಐ ಆಮ್ ವೇಟಿಂಗ್ ಫಾರ್ ಸಚ್ ಎ ರೋಲ್ ಅಂತ ಅಂದ್ರು. ಸೊ ಅವ್ರಿಗೆ ಬೈಸ್ಕೊಳಕ್ ಕಾಯ್ತಾ ಇದ್ರ ನೀವು? ಆಕ್ಚುಲಿ ಸಿ ಲೈಕ್ ಈ ಸೆಡ್ ಸರ್ ಹೇಳಿದಾಗೆ ಸಾಕಷ್ಟು ಬರೀ ಯುನೋ ಕ್ಲಾಸಿ ಗ್ಯಾಂಗ್ಸ್ಟರ್, ಒಂದು ಲೇಸರ್ ಹಾಕೋ, ಒಂದು ಲಕ್ಷರಿ ಕಾರ್ನಲ್ಲಿ ಇಳಿ, BMW ಮರ್ಕ್ ಆ ಥರ ಬಂದು ಇದನ್ನ ಒಂದು ಬಿಡಿ ಹೊಡ್ಕೊಂಡು ಒಂದು ಯಮಾನಲ್ಲಿ ಲುಂಗಿ ಹಾಕೊಂಡು, ಐ ವಾಂಟೆಡ್ ಟು ಡೂ ದ್ಯಾಟ್. ನನ್ನ ಅದು ಎಕ್ಸ್ಪೆರಿಮೆಂಟೇ ಮಾಡಿರಲಿಲ್ಲ. ಐ ಹ್ಯಾವ್ ನೆವರ್ ಪ್ಲೇಡ್ ಸಚ್ ಕ್ಯಾರೆಕ್ಟರ್ ಇನ್ ಮೈ ಲೈಫ್. ಸೊ ಐ ವಾಂಟೆಡ್ ಟು ಡೂ ದ್ಯಾಟ್. ಐ ವಾಸ್ ತುಂಬಾ ವೆಯ್ಟ್ ಮಾಡ್ತಿದ್ದೆ ಆ ಥರ ಕ್ಯಾರೆಕ್ಟರ್ಗೆ, ಅಂಡ್ ಹಿ ಗೇವ್ ಮಿ ದಟ್ ಆಪರ್ಚುನಿಟಿ. ಗುರು ಶಿಷ್ಯರು ಕರೆಕ್ಟಾಗಿ ಕೆಲಸ ಮಾಡಿದ್ದಾರೆ ಸರ್. ಏನ್ ಹೇಳ್ಕೊಡ್ಬೇಕು ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಸ್ಕ್ರೀನರ್ ಅವ್ರು ಎಕ್ಸ್ಟ್ರಾರ್ಡಿನರಿ ಆಗಿ ಇಲ್ಲ, ಡಬ್ಬಿಂಗ್ ಟೈಮಲ್ಲಿ ಆಕ್ಚುಲಿ ಡಬ್ ಮಾಡ್ಬಿಟ್ಟಿದ್ರು ಒಂದು ರೌಂಡು. ಅದಾದ್ಮೇಲೆ ಸರ್ ನನಗೆ ಕಾಲ್ ಮಾಡ್ಬಿಟ್ಟು ಯಾರೋ ಬೇರೆಯವ್ರು ನೋಡಿದ್ರಂತೆ, ನಮ್ಮ ಅಕ್ಷಯ್ ಅನ್ಸುತ್ತಲ್ಲ, ಅಕ್ಷಯ್ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಅಕ್ಷಯ್, ಸರ್ ಕನ್ನಡ ಕರೆಕ್ಟಾಗಿ ಮಾತಾಡಿದ್ದಾರೆ ಸರ್, ತಮಿಳು 100% ಮಾರ್ಕ್ಸ್ ನಾನು ಕೊಡಕ್ಕಾಗಲ್ಲ ಅಂತಂದ್ರು. ವಿನೋದ್ ಅವ್ರಿಗೆ ಹೇಳಿದೆ ಈ ತರ ಹೇಳ್ತಿದ್ದಾರೆ ಏನ್ ಮಾಡ್ಲಿ ಅಂತ. ಆಗ ಇವ್ರು ಬಂದು ಇವ್ರ ಜೊತೆ ಮತ್ತೆ ಆ ತಮಿಳ್ ಲೈನ್ಸ್ ಎಲ್ಲ ಮತ್ತೆ ರೀಡಬ್ ಮಾಡೋದಕ್ಕೆ ನಾವಿಬ್ರು ಒಟ್ಟಿಗೆ ಅದೊಂದು ವಿಡಿಯೋ ಇದೆ. ನನ್ನ ಡಬ್ಬಿಂಗ್ ಮುಗಿಸ್ಬಿಟ್ಟು ಒಂದಿನ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಬರಲಿಲ್ಲ. ಸರಿ ವೇಟ್ ಮಾಡಿ ಸರಿ ಅಗೇನ್ ದೆನ್ ಐ ಸೆಡ್ ವೇಟ್ ಮಾಡ್ತಿದ್ದೀನಿ ಬಂದ್ಬಿಡಿ ಅಂತೇಳಿ ಡಬ್ಬಿಂಗ್ ಒಳಗಡೆ ನಾನೊಂದು ಹೆಡ್ಫೋನು ಅವ್ರೊಂದು ಹೆಡ್ಫೋನ್ ಹಾಕ್ಕೊಂಡು, ಸೊ ಐ ವಾಸ್ ಲೈಕ್ ಅವ್ರ ಡೈಲಾಗ್ ತಗೊಂಡು ಇಮಿಡಿಯೇಟಾಗಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಆ ಕರೆಕ್ಟ್ ಪದಾನ ಹೇಳಿದ ತಕ್ಷಣ ಅವ್ರು ಗ್ರಾಸ್ ಮಾಡ್ತಿದ್ರು, ಅದನ್ನು ರಿಪೀಟ್ ಮಾಡ್ತಾನೇ ಇದ್ರು, ಒಂದ್ಸಲ 2 ಸಲ 3 ಸಲ ಅದನ್ನು ಹೇಳಿ ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಅದು ಯಾವುದೋ ಒಂದು ಸ್ಲ್ಯಾಂಗ್ ಬಂದ್ರೆ ಓಕೆ 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 ಅಂತ ಪಂಚ್ ಮಾಡಿ ದೆನ್ ಈ ಗಾಟ್ ದಿ ಕರೆಕ್ಟ್. ಫುಲ್ ಡಬ್ಬಿಂಗ್ ಆದ್ಮೇಲೆ ಇವ್ರು ಹೇಳಿದ್ರು ಈಗ ನೋಡಿ 100 ಮಾರ್ಕ್ಸ್ ಕೊಡ್ಬೋದು ನೀವು, ಇದು ತಮಿಳ್ ಅಲ್ಲ ಅಂತ, ಇವ್ರಿಗೆ ತಮಿಳ್ ಗೊತ್ತಿಲ್ಲ ಅಂತ ಯಾರು ಹೇಳಕ್ಕಾಗಲ್ಲ, ಕಂಡಿಡ್ಬಿಡ್ಲಿ ನೋಡೋಣ. ಅದರಲ್ಲೂ ಅಕ್ಷಯ್ ಬಂದು ಸರ್ ಅದೆಲ್ಲ ಹಿಂಗಿದೆ ಇದೆಲ್ಲ, ಬಿಕಾಸ್ 80 to 90 ಸಿ ಆಸ್ ವಿ ಗ್ರೂ ಅಲ್ಲ, ಆಸ್ ಇಯರ್ಸ್ ಪಾಸ್ ಬೈ ಲ್ಯಾಂಗ್ವೇಜು ಇದನ್ನು ಚೇಂಜ್ ಆಗಿದೆ. ಬಿಕಾಸ್ ಆ ಟೈಮಲ್ಲಿ ನಾವು ಬೆಳೆದಿದ್ದು ಫ್ರೇಸರ್ ಟೌನಲ್ಲಿ ಆ ಲ್ಯಾಂಗ್ವೇಜ್ ಆ ಥರ ಇತ್ತು. ಈಗ ಆ ಥರ ಇಲ್ಲ. ಥಿಂಗ್ಸ್ ಹ್ಯಾವ್ ಚೇಂಜ್, ಆ ಸ್ಲ್ಯಾಂಗ್ ಚೇಂಜ್ ಆಗಿದೆ, ಆ ಬಾಡಿ ಲ್ಯಾಂಗ್ವೇಜ್ಗಳು ಚೇಂಜ್ ಆಗಿದೆ, ಇದೆಲ್ಲ ಸುಮ್ಮನೆ ಹಿಂಗೆ ಬರೋದು ಅನ್ಕೊಂಡು ಇದೆಲ್ಲ ಆಲ್ಮೋಸ್ಟ್ ಕಮ್ಮಿ ಆಗಿದೆ. ಆ ಟೈಮಲ್ಲಿ ತುಂಬ ಜನ ಇರೋರು ಹಂಗೆ ಎಲ್ಲ ಹುಡುಗರು. ಸೊ ಈಸ್ 100% ಎಕ್ಸ್ಟ್ರೀಮ್ ಟ್ಯಾಲೆಂಟ್ ಅದು. ಆ್ಯಂಡ್ ಸ್ಕ್ರೀನ್ ಪ್ರೆಸೆನ್ಸು ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ. ನಾಟ್ ಎವ್ರಿಬಡಿ ಕ್ಯಾನ್ ಕ್ಯಾರಿ, ಈಸ್ ಕ್ಯಾರಿಡ್ ದ್ಯಾಟ್ ಬ್ಯೂಟಿಫುಲ್ಲಿ. ಆ್ಯಂಡ್ ಅವ್ರದ್ದು ಅಷ್ಟೇ ಅಲ್ಲ, ಇವರು ಸ್ಕ್ರೀನ್ ಪ್ಲೇ ನೋಡಿ ಎಲ್ಲ ಕಡೆನೂ ಹೀರೋನೇ ಗೆಲ್ಬೇಕು ಅಂತಿರುತ್ತೆ, ಬಟ್ ಎಲ್ಲ ಸಮ ಇದೆ ನೋಡಿ. ಇದರಲ್ಲಿ ಸೋತು ಗೆಲ್ಸಿದ್ದಾರೆ, ಗೆದ್ದ ಹಾಗೆ ಸರ್ ಸೋತು ಗೆಲ್ಸಿದ್ದಾರೆ ಅಷ್ಟಲ್ಲ ಸರ್. ನಿಜ ಹೌದು. ನಾವಿಲ್ಲೆಲ್ಲ ಕ್ಲೈಮ್ಯಾಕ್ಸ್ ಎಲ್ಲ ಬಿಟ್ಕೊಳ್ಳೋ ಸೀನೇ ಇಲ್ಲ. ಥ್ಯಾಂಕ್ ಯು. ಹೇಳೋದೇ ಇಲ್ಲ, ನೋಡ್ಬೇಕಲ್ವಾ ಆಡಿಯನ್ಸ್. ವಿನಯ್ ಅವ್ರೆ, ನಿಮ್ ಕ್ಯಾರೆಕ್ಟರ್ಗೆ ಅವ್ರು ಸುಮ್ಮನೆ ಕತ್ತಿ ಅಂತ ಕೊಟ್ಟಿಲ್ಲ, ನೀವು ಕತ್ತಿ ತರಾನೇ ಆಕ್ಟ್ ಮಾಡಿದ್ದಾರೆ. ನಾನು ಅದೇ ಡೈಲಾಗ್ ಬಗ್ಗೆ ಹೇಳಿದೆ, ನಿಮ್ ಆಕ್ಟಿಂಗ್ ಬಗ್ಗೆ ಮಾತಾಡ್ಲೇಬೇಕು. ನಾವು ಅವ್ರು ಹೇಳ್ದಾಗೆ ನಿಮಗೆ ತಮಿಳ್ ಬರಲ್ಲ ಅಂತಾನೂ ಗೊತ್ತಾಗಲ್ಲ, ನೀವು ಆ ಕ್ಯಾರೆಕ್ಟರ್ನ ನುಂಗ್ಬಿಟ್ಟಿದ್ದೀರಾ ನೀವು ಪೂರ್ತಿ. ನೀವು ಇದು ನೋಡಿದ್ದೀರಾ ಮೇಡಮ್, ಈ ರೋಡ್ ಸೈಡ್ ನಲ್ಲೆಲ್ಲ ಕಬ್ಬಿನ ಜಲ್ಲೆ ಹಿಂಗೆ ಜ್ಯೂಸ್ ತೆಗಿತಾರಲ್ಲ, ಹಿಂಡು ಬಿಟ್ಟಿದ್ದಾರೆ. ಅದು ಇವ್ರನ್ನ ರೆಫರ್ ಮಾಡ್ಬೋದು ಬೇಕಾದ್ರೆ. ಹೌದಾ? ಒಬ್ಬ ಆಕ್ಟರ್ ಹತ್ರ ಎಷ್ಟು ತೆಗಿಯೋದಕ್ಕಾಗುತ್ತೋ ಜ್ಯೂಸು ಅಷ್ಟು ತೆಗಿಸ್ತಾರೆ. ಆ್ಯಂಡ್ ಒಂದು ಫ್ರೇಮ್ ಅಂತ ಇಟ್ಟಾಗ
ಈ ಎಂಡಿಂದ ಈ ಎಂಡ್ವರೆಗೂ ಪ್ರತಿಯೊಂದೂ ಹಿ ಅಬ್ಸರ್ವ್ಸ್ ಎವ್ರಿಥಿಂಗ್. ಒಂದು ಪಾಯಿಂಟ್ ಟು ಪಾಯಿಂಟ್ ಏನೇನು ಇರಬೇಕು, ಬಿಕಾಸ್ 80s ಮಾಡ್ತಿರೋದು. ಹೌದು. ಆ್ಯಂಡ್ ಡೈರೆಕ್ಷನ್ ಟೀಮೂ ಅಷ್ಟೇ ಚೆನ್ನಾಗಿ ಅವ್ರಿಗೆ ಬ್ಯಾಕಪ್ ತೊಗೊಂಡು ಎವ್ರಿಥಿಂಗ್ ಇನ್ಕ್ಲೂಡಿಂಗ್ ನಾನು ಹೇಳಿದಾಗೆ ಫಿಲ್ಟರು, ಆ ಒಂದು ರೂಮ್ಗೆ ಎಂಟರ್ ಆದಾಗ ನೀರು ಕುಡಿಬೇಕು ಅಂದರೆ ಅಲ್ಲೊಂದು ಫಿಲ್ಟರ್ ಇದೆ ನೋಡು, ನೀರು ಕುಡಿ ಅದರಲ್ಲಿ. ಆ ಫಿಲ್ಟರ್ ಇವಾಗ ಸಿಗೋದಿಲ್ಲ ನಿಮಗೆ. 80sನಲ್ಲೆಲ್ಲ ನಮ್ಮ ಮನೇಲಿ ಇದ್ದಂಥ ಅದು ಒಂದು ಒಳಗಡೆ ಒಂದು ಇದು ಬರೋದು, ಆ ಥರ ಫಿಲ್ಟರ್. ಸೊ ಲೈಕ್ ದ್ಯಾಟ್ ಎವ್ರಿ ಫ್ರೇಮ್ ಎಷ್ಟು ವರ್ಕ್ ಆಗಿದೆ ಈ ಸಿನಿಮಾನಲ್ಲಿ ಅಂತಂದರೆ ಯು ವಿಲ್ ನಾಟ್ ಸಿ ಎನಿ ನ್ಯೂ. ಈ ಜನ್ರೇಷನಲ್ಲಿ ಇರೋವಂಥದ್ದು ಏನೂ ನಿಮ್ಗೆ ಸಿಗೋದಿಲ್ಲ. ಅದಕ್ಕೆ ಡೈರೆಕ್ಷನ್ ಟೀಮ್ಗೆ ಮತ್ತು ಚೈತನ್ಯ ಸರ್ಗೆ ನಿಜವಾಗ್ಲೂ ಕ್ರೆಡಿಟ್ ಕೊಡಬೇಕು. ವಿತ್ ದ್ಯಾಟ್ ಒಂದೊಂದು ಫ್ರೇಮನ್ನು ಅದೇ ರೀತಿ ತೊಗೊಂಡೋಗಿ ಆ ಒಂದು ಯುನೋ ಅಂಡರ್ ಪ್ಲೇ ಮಾಡಿಕೊಂಡು ಈಸ್ ಗಿವನ್ ಹಿಸ್ ಬೆಸ್ಟ್. ಸೊ ಈ ಥರ ಎಲ್ಲ ಘಟಾನುಘಟಿಗಳಿದ್ದಾಗ ನಮಗೂ ಒಂದು ಭಯ ಇರುತ್ತೆ. ವಿ ಆಲ್ಸೋ ಹ್ಯಾವ್ ಟು ಗಿವ್ ಅವರ್ ಬೆಸ್ಟ್ ಅಂತ. ನಾಟ್ ಓನ್ಲಿ 100% ದಾಟ್ ಎಷ್ಟು ಕೊಡಬೇಕು ಅಷ್ಟು ಟ್ರೈ ಮಾಡಿ ಒಂದೊಂದು ಫ್ರೇಮನ್ನು ವಿ ವರ್ಕ್ ಆನ್ ಈಚ್ ಫ್ರೇಮ್, ಈಚ್ ಸೀನ್ ಅಲ್ಲ, ಈಚ್ ಫ್ರೇಮ್ನಲ್ಲಿ ನಿಮಗೆ ವೆನ್ ಯು ಗಿವ್ ಯುವರ್ 100%, ದಿಸ್ ಇಸ್ ವಾಟ್ ಯು ಗೆಟ್. ಅವ್ರ ಬಗ್ಗೆ ಹೇಳಿದ್ವಿ. ಸೊ ಇವಾಗ ನೀವು ನಿಮ್ಮ ಬಗ್ಗೆ ಹೇಳಿ. ಸಿನಿಮಾ ರಿಲೀಸ್ ಆಗಿದೆ, ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ, ಥಿಯೇಟರ್ ಹತ್ರ ಜನ ಹುಚ್ಚೆದ್ದು ಕುಣಿತಾ ಇದ್ದಾರೆ, ಸಿನಿಮಾ ಅಷ್ಟು ಮಜಾ ಮಾಡ್ತಿದ್ದಾರೆ, ನಿಮ್ಮ ಕ್ಯಾರೆಕ್ಟರು ನಿಮ್ಮ ಪಾತ್ರನೂ ಅಷ್ಟೇ ಇಷ್ಟಪಟ್ಟಿದ್ದಾರೆ. ಸೊ ಈ ರೆಸ್ಪಾನ್ಸ್ ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಆಗ್ತಿದೆ ಮೇಡಮ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಸರ್ ಹೇಳಿದಾಗೆ ಬಂದಿದ ತಕ್ಷಣ ಚೆನ್ನಾಗಿ ಬೈತಾ ಇದ್ದಾರೆ, ಬೈದ್ಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಬೈದ್ರೆ ನೀವು ಗೆದ್ದ ಹಾಗೆ, ಅದ್ರ ಪಾತ್ರ ಅವ್ರಿಗೆ ಅಷ್ಟು ಇಷ್ಟ ಆಗ್ಬಿಟ್ಟಿದೆ, ಅಷ್ಟು ನೀಟಾಗಿ ನೋಡಿದ್ದಾರೆ ಅಂತ. ಏನ್ರಿ ಟಾರ್ಚರ್ ಇಡ್ತೀರಾ, ಏನ್ರಿ ನಿಮ್ಮದು ಅಂದರೆ ಒಂದು ಲೋಕಲ್ ಕ್ರೌಡ್ ಬಂದಾಗ ಏನು ಗುರು ನಿಂದು ಕೂಳೆ ಅಂತಂತಾರೆ. ಆ ಥರ ಎಲ್ಲ ಒಂದು ಕಾಮೆಂಟ್ಸ್ ಕೇಳಿದಾಗ ಖುಷಿ ಆಗತ್ತೆ. ತುಂಬ ಚೆನ್ನಾಗಿ ಬಂದಿದೆ ಎಂಟೈರ್ ಸಿನಿಮಾ. ಸ್ಕ್ರೀನ್ ಪ್ಲೇ ಬರೀ ನಾನು, ವಿನೋದ್ ಸರ್, ಚೈತನ್ಯ ಸರ್ ಅಂತಲ್ಲ, ಎವ್ರಿಬಡಿ ಇನ್ ದಿಸ್ ಮೂವಿ ಹ್ಯಾವ್ ವರ್ಕ್ ಟು ದ ಕೋರ್. ಅಂದರೆ ಪ್ರತಿಯೊಂದು ಆರ್ಟಿಸ್ಟ್ಗಳು, ಪ್ರತಿಯೊಬ್ಬರು ಟೆಕ್ನಿಷಿಯನ್ಗಳು ದೇ ಹ್ಯಾವ್ ಗಿವನ್ ದೇರ್ ಬೆಸ್ಟ್. ಈ ಥರ ಎಲ್ಲ ಒಂದು ಸಿನಿಮಾಗೆ ಅಂತ ಕೆಲಸ ಮಾಡಿದಾಗ ಯು ಗೆಟ್ ದಿಸ್ ಕೈಂಡ್ ಆಫ್ ಬ್ಲಾಕ್ ಬಸ್ಟರ್ ಮೂವೀಸ್. ಸೊ ಈ ಈಗೋಸ್ ಬಿಟ್ಟು ನಾನು ದೊಡ್ಡವನು ನೀನು ಚಿಕ್ಕವನು, ಹೊಸ್ಬ ಅಳ್ಬ, ಇದು ಯಾವುದು ನಮ್ಮ ಸಿನಿಮಾನಲ್ಲಿರಲಿಲ್ಲ. ಎವ್ರಿ ಒನ್ ವರ್ ವರ್ಕಿಂಗ್. ನಮ್ಮ ಕೆಲಸ ಅಲ್ಲದೆ ಯಾವ್ಯಾವ ಕೆಲಸ ಯಾವ್ಯಾವ ಟೈಮ್ನಲ್ಲಿ ಫ್ರೀ ಆಗುತ್ತೆ ಆ ಕೆಲಸಗಳು ಮಾಡಿಕೊಂಡು ವಿ ವರ್ ಆಲ್ ಇನ್ ದ ಸೆಟ್. ವಿನೋದ್ ಸರ್ ಹೇಳಬೇಕು ಅಂದರೆ ಅವ್ರದ್ದು ಶೂಟಿಂಗ್ ಮುಗಿದು ಅವ್ರ ಟೈಮ್ ಆಗೋಗಿದ್ರು ಯಾವುದಾದ್ರು ಆ್ಯಕ್ಷನ್ ಸೀಕ್ವೆನ್ಸ್ ಇದ್ದಾಗ ಸೇಫ್ಟೀಸು ಇಲ್ಲ ಈ ಥರ ಮಾಡಿರಿ, ಈ ಥರ ಆ್ಯಕ್ಷನ್ ಮಾಡಿ, ಇಲ್ಲಿಟ್ಕೊಂಡು ಇಲ್ಲಿ ಕಾಲು ಎತ್ತಿದ್ರೆ ಈ ಥರ ಬರುತ್ತೆ, ಇದೆಲ್ಲ ತುಂಬ ಹೇಳ್ಕೊಡೋರು. ಬಿಕಾಸ್ ದಿಸ್ ಇಸ್ ಆ್ಯಕ್ಷನ್ ಪ್ಯಾಕ್ಡ್. ಹೌದು. ಆ್ಯಂಡ್ ಯಾವುದೇ ಆರ್ಟಿಸ್ಟ್ಗಾಗಲಿ ಒಂದು ಚೂರು ಇಂಜುರಿ ಆಯಿತು ಅಂದರೆ if they rest for 1 week, that 1 week is gone. Correct. 7 days is wasted, not only for the artist, entire movie team ge waste ಆಗುತ್ತೆ, producers loss ಆಗುತ್ತೆ. ಸೊ ಏನು ಆ ರೀತಿ ಏನು ಆಕ್ಸಿಡೆಂಟ್ಸ್ ಆಗದೆ ಇರೋ ರೀತಿ ಎವ್ರಿ ಒನ್ ವರ್ ಲೈಕ್ ಕೀನ್ ಟು ಫಿನಿಶ್ ದ ಮೂವಿ. ಆ್ಯಂಡ್ ಪ್ರತಿ ಒಂದು ಸೀನು ತುಂಬ ಚೆನ್ನಾಗಿ ಮಾಡಬೇಕು. ಆ್ಯಕ್ಷನ್ ಸೀಕ್ವೆನ್ಸ್ನಲ್ಲಿ ಆ ಥರ ಅವ್ರು ಸಪೋರ್ಟ್ ಮಾಡೋರು. ಸಿನಿಮಾ ಏನಾದ್ರು ನಾವು ಡೈಲಾಗ್ಸ್ ಹೇಳಬೇಕು ಅಥವಾ ವಿ ಯೂಸ್ ಟು ಗೋ ಆ್ಯಂಡ್ ಆಸ್ಕ್, ಸರ್ ಇದು ಓಕೆನಾ, ಈ ಬಾಡಿ ಲ್ಯಾಂಗ್ವೇಜ್ ಓಕೆನಾ, ಈ ಥರ ತೊಗೊಂಡ್ರೆ ಆ ಒಂದು ಕಟ್ಟಿದೆ, ನಾನು ಮಾಡಿಸ್ತೀನಿ ಅಂತ ಹೋಗ್ತೀನಿ. ನೀವೇ ಮಾಡಿದ್ರೆ ಒಳ್ಳೆ ಜಾಗ, ಇಲ್ಲ ಅಂದರೆ ಹಾಸ್ಪಿಟ್ಲು, ಇಲ್ಲ ಹರಿಶ್ಚಂದ್ರ ಘಾಟು ಅನ್ನೋದು. ಅದೊಂದು ಸ್ಮೈಲಿಂದ ಸಡನ್ನಾಗಿ ಕಟ್ ಆಗಬೇಕಾಗಿತ್ತು, ಸೀರಿಯಸ್ ಆಗಬೇಕಾಗಿತ್ತು. ನಾನು ಅದನ್ನು ಇಟ್ಸ್ ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಹಿಂಗಿದ್ದ ನಿಧಾನಕ್ಕೆ ಹಿಂಗೆ ಸ್ಮೈಲ್ ನೋ ಇಮಿಡಿಯೇಟ್ ಕಟ್ ಮಾಡಿ ಸ್ಮೈಲ್ನ. ಸೊ ಅಷ್ಟು ಡೀಟೇಲಿಂಗ್ ಆಗಿ ವರ್ಕ್ ಮಾಡಿದ್ದೀವಿ. ಸೊ ಆ ಒಂದು ಸೀನ್ಗಳಿಗೆ ನಾವು ಯಾವ ಡೀಟೇಲಿಂಗ್ನಲ್ಲಿ ವರ್ಕ್ ಮಾಡಿದ್ದೀವಿ ಅಷ್ಟಕ್ಕೂ ವಿಸಿಲ್ಗಳು ಬಿದ್ದಿದೆ, ಚಪ್ಪಾಳೆಗಳು ಬಿದ್ದಿದೆ, ಆ್ಯಂಡ್ ಪೀಪಲ್ ಆರ್ ಅಪ್ರಿಷಿಯೇಟಿಂಗ್ ದೋಸ್ ಸೀನ್ಸ್. ಸೊ ಐ ಥಿಂಕ್ ಇಟ್ಸ್ ಕಂಪ್ಲೀಟ್ಲಿ ಟೀಮ್ ವರ್ಕ್. ದೇ ಹ್ಯಾವ್ ಹೆಲ್ಪ್ಡ್ ಈಚ್ ಅದರ್. ನಿಮ್ಮೆಲ್ಲರ ಪರಿಶ್ರಮಕ್ಕೆ ಸಿಗಬೇಕಾಗಿರೋ ಫಲ ಇವಾಗ ಸಿಗ್ತಾ ಇದೆ. ಅದೇ ಥಿಯೇಟರ್ ಹೊರಗಡೆ ಕಾಣಿಸ್ತಾ ಇರೋ ಜನ, ಶಿಲ್ಲೆ, ಚಪ್ಪಾಳೆ, ಥಿಯೇಟರ್ ಒಳಗಡೆ ಜನ ಅಷ್ಟು ಎಂಜಾಯ್ ಮಾಡ್ತಿದ್ದಾರೆ. ನಾನಂತೂ ಅವಾಗಿಂದ ಹೇಳ್ತಾ ಇದ್ದೀನಿ ಸಿನಿಮಾ ಚೆನ್ನಾಗಿದೆ, ನಾನು ನೋಡಿದ್ದೀನಿ ಅಂತ. ಬಟ್ ಸಿನಿಮಾ ನೋಡಿರೋ ಆಡಿಯನ್ಸ್ ಏನು ಹೇಳಿದ್ದಾರೆ ಸಿನಿಮಾ ಬಗ್ಗೆ ಅಂತ ಒಂದ್ಸಲ ನೋಡ್ಕೊಂಡು ಬರೋಣ. ಚೆನ್ನಾಗಿದೆ ಫಿಲಮ್, ಒಳ್ಳೆ ಡೈರೆಕ್ಷನ್, ಚೆನ್ನಾಗಿ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ಚೈತನ್ಯ, ಇಸ್ ಡನ್ ಬ್ಯೂಟಿಫುಲ್ ಜಾಬ್. ಸರ್ ಸಖತ್ತಾಗಿತ್ತು, ಒಳ್ಳೆ ಮ್ಯೂಸಿಕ್ ಇದೆ. ಆ್ಯಕ್ಚುಲಿ ಮ್ಯೂಸಿಕ್ ನೋಡ್ಬೇಕಂದ್ರೆ ವಂಡರ್ಫುಲ್ಲು, ಕತೆ ಚೆನ್ನಾಗಿತ್ತು. ಆದಿನಲ್ಲ ಸೂಪರ್ ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಸೂಪರ್ ತುಂಬ ಚೆನ್ನಾಗಿತ್ತು ಸರ್. ಹೌದು, ಪರ್ಫಾರ್ಮೆನ್ಸ್ ಆಲ್ ಔಟ್ ಚೆನ್ನಾಗಿದೆ, ಎಲ್ಲೂ ಬೋರಿಂಗ್ ಅನ್ಸಲ್ಲ. ಎಲ್ಲರೂ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ. ತುಂಬ ಚೆನ್ನಾಗಿ ಬಂದಿದೆ ಎರಡೂ.
ಹೌದು ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ ಫಿಲಮು. ಒಂದು 80-90 ಕಾಲ್ಗಟ್ಟಕ್ಕೆ ಕರ್ಕೋಗುತ್ತೆ ಫಿಲಮು. ಇನ್ನೂ ಎದ್ದು ಬರೋಕ್ಕೆ ನಮ್ಮ ಗುಂಗಲೇ ಇದೆ. ನೀನು ಒಳ್ಳೆ ಚೆನ್ನಾಗಿ ಮೂಡ್ ಬಂದಿದೆ ಫಿಲಮ್. ಚೆನ್ನಾಗಿದೆ ಮೂವಿ, ತುಂಬ ಚೆನ್ನಾಗಿದೆ. ಬಲರಾಮನ ದಿನಗಳು ಆ ದಿನಗಳನ್ನ ರೀಕ್ರಿಯೇಟ್ ಮಾಡಿದ್ದಾರೆ. ಸಿನಿಮಾ ನೋಡಿದ್ರೆ ನಾವು ಒಂದು 80s ಹೋಗ್ತೀವಿ ಮತ್ತೆ. ಇದು ಸಿನಿಮಾ ನೋಡಿರೋರು ಎಲ್ರಿಗೂ ಇಷ್ಟ ಆಗಿದೆ, ಎಲ್ಲರೂ ಇಷ್ಟಪಟ್ಟಿದ್ದಾರೆ ಸಿನಿಮಾ. ಚೈತನ್ಯ ಸರ್, ನನಗೆ ಈ ಸಿನಿಮಾದಲ್ಲಿ ಮತ್ತೊಂದು ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ ರೌಡಿಗಳು ಅಂಡರ್ವರ್ಡ್ ಅಂತೆಲ್ಲ ನೋಡಿದಾಗ ಬಹಳ ಕ್ರೂರತ್ವ ಇರುತ್ತೆ, ಅವ್ರಿಗೆ ಫೀಲಿಂಗ್ಸೇ ಇರಲ್ಲ, ಅವ್ರಿಗೆ ಬರೀ ಕಡಿ ಬಡಿ ಹೊಡಿನೇ ಇರುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಆ ವ್ಯಕ್ತಿಯಲ್ಲೂ ಎಮೋಷನ್ಸ್ ಇರುತ್ತೆ, ಅವರಲ್ಲಿ ಒಂದು ಇನೋಸೆನ್ಸ್ ಇರುತ್ತೆ, ಅವ್ರಿಗೆ ಫೀಲಿಂಗ್ಸ್ ಇರುತ್ತೆ ಅನ್ನೋದನ್ನು ತುಂಬ ನೀಟಾಗಿ ತೋರಿಸ್ಕೊಟ್ಟಿದ್ದಾರೆ ಸರ್. ನಂಗೆ ಅದು ಬಹಳ ಇಷ್ಟ ಆಯಿತು. ಅಂದರೆ ಇವ್ರದ್ದು ಫ್ಯಾಮಿಲಿ ಸೀಕ್ವೆನ್ಸ್ ಬಂದಾಗ ಆ್ಯಂಡ್ ಕ್ಲೈಮ್ಯಾಕ್ಸ್ ಮುಂಚೆ ಇವರು ಹೇಳೋ ಡೈಲಾಗ್ಗಳೆಲ್ಲ ನೋಡಿದಾಗ ಓ ಹೌದಾ, ರೌಡಿಗಳಿಗೂ ಮನಸ್ಸಿದೆಯಾ ಹಾಗಾದ್ರೆ? ಬಿಕಾಸ್ ಹೌದು, ಬರೀ ಅಷ್ಟೊಂದು ಎಮೋಷನ್ಸ್ ಇದ್ರೆ ಸರ್, ಅಷ್ಟು ಎಮೋಷನ್ಸು ಅಷ್ಟು ಫೀಲಿಂಗ್ಸ್ ಇರೋದಾಗಿದ್ರೆ ಅವ್ರು ಹೊಡೆಯೋದು ಬಡಿಯೋದು ಮಾಡೋದೇ ಇಲ್ಲ, ಅವ್ರು ಬರೀ ಬ್ಲಡ್ಡೇ ನೋಡ್ತಿರ್ತಾರೆ. ಬಟ್ ಆ ಎಮೋಷನ್ಸ್ ಇದೆ ಅನ್ನೋದು ನಮ್ಮ ಜನರಿಗೆ ಗೊತ್ತಿರಲ್ಲ. ಈಗ ರೌಡಿ ಅಂದರೆ ಭಯ ಆಗತ್ತೆ, ಅಲ್ಲಿ ಹೊಡಿತಾರಪ್ಪ ಅಂತ, ಬಟ್ ಅವರಲ್ಲಿ ಎಮೋಷನ್ಸ್ ಇದೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಅದೇ ದೊಡ್ಡ ಮಿಸ್ಕಾನ್ಸೆಪ್ಷನ್. ಅಂದರೆ ನಾನು ಆ ದಿನಗಳು ಸಿನಿಮಾ ಮಾಡಿದಾಗ ಅಗ್ನಿಶ್ರೀ ಸರ್ ನನಗೆ ತೋರಿಸಿದ್ದಂಥ ಲೋಕ ಇದು. ರೌಡಿಗಳೇ ಹೆಚ್ಚು ಎಮೋಷ್ನಲ್ ಆಗಿರ್ತಾರೆ, ತುಂಬ ಎಮೋಷ್ನಲ್ ಆಗಿರೋದ್ರಿಂದನೇ ಅವ್ರು ಆ ಫೀಲ್ಡಲ್ಲಿ ಇರೋದು. ನನಗೆ ಇವ್ರಿಗೆ ಏನೋ ಮನಸ್ತಾಪ ಬಂತಂದರೆ ಒಬ್ಬರ ಜೊತೆ ಒಬ್ಬರು ಮಾತಿನಲ್ಲಿ ಅದನ್ನ ಬಗೆಹರಿಸ್ಕೊಳ್ತೀವಿ, ಅವರು ಅದನ್ನ ಮರ್ಡ್ರಲ್ಲಿ ಬಗೆಹರಿಸ್ಕೊಳ್ತಾರೆ. ಸೊ ಅದು ಎಷ್ಟೇ ಹೈಟ್ ಆಫ್ ಎಮೋಷನ್ ಹೇಳಿದ್ರಲ್ಲ, ಏನಿಲ್ಲ ಅವತ್ತು ಬಿಸ್ಕೆಟ್ ಕೊಟ್ಟು ಸರಿ ಮಾಡ್ಕೊಳ್ತಾರೆ, ಮರ್ಡರ್ ಮಾಡಿ ಸರಿ ಮಾಡ್ಕೊಳ್ತಾರೆ ಅಲ್ವಾ. ಸೊ ಆ ರೀತಿಯ ಜನ, ಅವ್ರಿಗೆ ಎಲ್ಲವೂ ಜಾಸ್ತಿ ಇರುತ್ತೆ. ಅವ್ರಿಗೆ ಪ್ರೀತಿ ಅಂದರೆ ಉತ್ತುಂಗದ ಪ್ರೀತಿ, ಲಾಯಲ್ಟಿ ಅಂದರೆ ಅವರು ಜೀವ ಕೊಟ್ಟು ಬೇಕಾದ್ರೂ ಇನ್ನೊಬ್ಬರನ್ನ ಕಾಪಾಡುವಂಥ ಲಾಯಲ್ಟಿ. ಅದೇ ರೀತಿ ದಗೆ ದ್ರೋಹ ಎಲ್ಲವೂ ಆ ಪ್ರಪಂಚದಲ್ಲಿರುತ್ತೆ. ಅಂಡರ್ವರ್ಲ್ಡ್ ಅಂದರೆ ರೌಡಿಸಮ್ ಅಂತ ಅಂದಿದ ಕೂಡಲೇ ಒಂದು ರೀತಿಯ ರಕ್ತಪಾತ, ಭೀಕರವಾದ ಜಗತ್ತಲ್ಲ ಅದು. ಒಂದು ಬಹಳ ಪ್ರತಿಯೊಬ್ಬ ಅಂಡರ್ವರ್ಲ್ಡ್ಗೆ ಎಂಟ್ರಾದ ಒಂದು, ನಾನು ಮುಂಚೆನೇ ಹೇಳಿದಾಗೆ ಅನೇಕ ರೀಸನ್ಗಳಿರುತ್ತೆ ಯಾಕೆ ಆತ ಅಂಡರ್ವರ್ಲ್ಡ್ ಹೋಗ್ತಾನೆ ಅಂತ. ಅವನಲ್ಲಿಂದ ಬರದೇ ಇರೋದಕ್ಕೆ ಆಚೆ ಬರಬೇಕು ಅಂತ ಪ್ರತಿಯೊಬ್ಬನು ಹಾತೊರಿತಿರ್ತಾನೆ, ಆದರೆ ಸರ್ಕಮ್ಸ್ಟೆನ್ಸ್ಗಳು ಅವ್ರನ್ನ ಹೊರಗೆ ಬರೋಕ್ಕೆ ಬಿಡೋದಿಲ್ಲ. ಸೊ ಆ ಒಂದು ಟ್ರಾಜಿಕ್ ಲೈಫ್, ಆ ಒಂದು ಎಮೋಷ್ನಲ್ ಲೈಫನ್ನ ನಾವು ಕ್ಯಾಪ್ಚರ್ ಮಾಡೋಕ್ಕೆ ಈ ಸಿನಿಮಾದಲ್ಲಿ ಟ್ರೈ ಮಾಡಿದ್ದೀವಿ. ಮತ್ತು ನಾನು ಆಗಲೇ ಹೇಳಿದಾಗೆ ನೀವು ತುಂಬ ಜನ ವಿನೋದ್ ಸರ್ ಹತ್ರ ಮಾತಾಡಬೇಕು, ವಿನಯ್ ಅವ್ರಿಗೆ ಬೈಬೇಕು ಅಂತ ಕಾಯ್ತಾ ಇರ್ತಾರೆ. ಸಿನಿಮಾ ನೋಡಿ ವೈಯಕ್ತಿಕವಾಗಲ್ಲ, ಸಿನಿಮಾ ನೋಡಿ, ಸಿನಿಮಾ ಕ್ಯಾರೆಕ್ಟರ್ ನೋಡಿ. ಸೊ ಹಾಗಾಗಿ ಯಾರೆಲ್ಲ ಮಾತನಾಡಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಕರೆ ಮಾಡಿ ಮಾತನಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಸರ್, ನಾನು ನಿಮ್ಮ ಹತ್ರನೇ ಕೇಳ್ತೇನೆ, ಇವ್ರು ಬೇಡ, ಇವರು ಸುಮ್ಮನೆ ಹೇಳಿದ್ದು ಅಷ್ಟೇ. ಇಲ್ಲ ನೋಡಿ, ನನಗೆ ಮಾತಾಡೋಕ್ಕೂ ಟೈಮ್ ಕೊಡಲ್ಲ, ನಿಮ್ಮ ಫ್ಯಾನ್ಸ್ ಅಷ್ಟು ಕಾಲ್ ಮಾಡ್ತಿದ್ದಾರೆ. ರಾಯಚೂರಿಂದ ಸತೀಶ್ ಅವ್ರು ಕಾಲ್ ಮಾಡಿದ್ದಾರೆ. ಸರ್ ನಮಸ್ತೆ. ಸಿನಿಮಾ ನೋಡಿದ್ರಾ? ಮೇಡಮ್ ನೋಡಿದೆ ಮೇಡಮ್. ನಮ್ಮ ದೇವರು ಜಾತ್ರೆ ನಾವು ಫಸ್ಟ್ ಡೇ ನಾವೇ ನೋಡ್ಬೇಕಲ್ಲ ಅದಕ್ಕೆ. ನಿಮ್ಮ ದೇವ್ರ ಹತ್ರನೇ ಮಾತಾಡ್ಬಿಡಿ, ನಾನು ಜಾಸ್ತಿ ಮಾತಾಡ್ಸಲ್ಲ. ಸತೀಶ್ ಅವ್ರು ನಮಸ್ತೆ. ಬಾಸ್ ನಮಸ್ತೆ ಬಾಸ್. ಹೇಗನ್ನಿಸ್ತು ಸಿನಿಮಾ? ಹೇಳಿ, ಹೇಗನ್ನಿಸ್ತು ಸಿನಿಮಾ? ಹೇಗನ್ನಿಸ್ತು ವಿನೋದ್ ಸರ್ನ ಸಿನಿಮಾದಲ್ಲಿ ನೋಡಿ? ಹೇಗನ್ನಿಸ್ತು ಮೇಡಮ್? ಏನ್ ಅನ್ಸಕ್ಕಿಲ್ಲ ಮೇಡಮ್, ಇದು ನಮ್ಗೆ ಫಸ್ಟ್ ಟೈಮ್ ಅಲ್ಲ. ಹಾ, ಆದ್ರೆ ಬಟ್ ಈ ಫಿಲ್ಮ್ ನೋಡಿ ನಾವು ಎದೆ ತಟ್ಕೊಂಡು ಹೇಳ್ತೀವಿ, ನಾವು ವಿನೋದ್ ಪ್ರಭುಕರ್ ಫ್ಯಾನ್ಸ್ ಅಂತ ಹೇಳಿ ಎದೆ ತಟ್ಟಿ ಹೇಳ್ತೀವಿ ನಾವು ರೈತರು. ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು ಸೋ ಮಚ್. ಬಾಸ್ ಅಷ್ಟೊಂದು ಇಷ್ಟ ಆಯ್ತಾ ಸಿನಿಮಾ? ಏನೇನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಮೇಡಮ್ ಇಷ್ಟು ಫಿಲಿಮ್ ನೋಡಿಕ್ಕಿಂತ ಈ ಫಿಲಿಮ್ ಅಲ್ಲಿ ನಮ್ಮ ಬಾಸ್ನ ಆಕ್ಟಿಂಗ್ ನೋಡಿದ್ ನಾವು ಅದು ಫಸ್ಟ್ ಸೆಕೆಂಡ್ ಲೆವೆಲ್, ಅದು ಫಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಫಸ್ಟ್ ಸೆಕೆಂಡ್ ಲಾಸ್ಟ್ 2 ಲೆವೆಲ್ 3 ಲೆವೆಲ್ ಒಂದೇ ಈ ಫಿಲ್ಮ್ ಅಲ್ಲಿ ಐತೆ. ಥ್ಯಾಂಕ್ ಯು ಸತೀಶ್ ಅವರೇ. ತುಂಬಾ ಫ್ಯಾನ್ಸ್ ಹಾಕಿ, ಅದು ಉತ್ತರ ಕರ್ನಾಟಕ ಫ್ಯಾನ್ಸ್ ನಾವು. ಯಾಕಂದ್ರೆ ನಮ್ಮ ಸೈಡ್ ನಾವು ಅಷ್ಟು ಸುಲಭ ಯಾರನ್ನ ಅಷ್ಟು ಹಚ್ಕೊ, ಆದ್ರೆ ನಮ್ಮ ಬಾಸ್ ಹಚ್ಕೊಂಡು ಅಂದ್ರೆ ಅವ್ರ ಆಕ್ಟಿಂಗ್ ಹಂಗೈತೆ ಅಂತ ಅರ್ಥನೆ. ಹೌದು, ಯಾಕಂದ್ರೆ ನಾವು ನಮ್ಮ ಬಾಸ್ಗಿಂತ ನಮ್ಗೆ ಹೆಚ್ಚಿಂದು ಏನಿಲ್ಲ ಮೇಡಮ್. ಆದ್ರೆ ಈ ಮೂವಿನೂ ಏನ್ ನೋಡಿವಲ್ಲ, ಈ ಮೂವಿನ ನಮ್ಮ ಬಾಸ್ನ ಜೈಲಲ್ಲಿ ಹುಡುಗರು ಸುಚ್ಚಬೇಕಾದ್ರೆ ನಮ್ ಬೆನ್ನಿಗೆ ನಮ್ ಸುಸ್ತಾರೇನೋ ಅಂತ ಆ ಫೀಲ್ ಬರ್ತದ ಮೂವಿ ನೋಡಿದ್ರೆ. ಸರಿ ಇದು ಕ್ಲೈಮ್ಯಾಕ್ಸ್ ಸಿನಿಮಾದು ಸೀಕ್ರೆಟ್ಸ್ ಎಲ್ಲ ಬಿಟ್ಕೊಡಲ್ಲ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಮತ್ತೆ ಹೋಗಿ ಸಿನಿಮಾ ನೋಡಿ, ಕುಟುಂಬ ಸಮೇತರಾಗಿ ಹೋಗಿ ಸಿನಿಮಾ ನೋಡಿ. ಸರ್ ಈಗ ಏನ್ ಗೊತ್ತಾ, ಅವ್ರು ಇನ್ನೂ ಪೂರ್ತಿ ಬಿಟ್ಕೊಟ್ಟಿಲ್ಲ. ನಿಮ್ ರಿಯಾಕ್ಷನ್ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಅಂತ. ನೀವು ರಿಯಾಕ್ಟ್ ಮಾಡಿದ್ರಿ ಹಾಗೆ, ಚುಚ್ಚಿದ್ರು ಓಕೆ, ಅದೇ ಪೂರ್ತಿ ಏನು ಹೇಳಿಲ್ಲ. ರೌಡಿಸಮ್ ಬಂದ್ಮೇಲೆ ಚುಚ್ಚೋದಿರತ್ತಲ್ಲ, ನೆಕ್ಸ್ಟ್ ಬಂದ್ಬಿಡುತ್ತೆ ಅಂತ ಅವ್ರಿಗೆ ಗೊತ್ತು, ಹೇಳ್ಬಿಡ್ತಾರೆ ಅಂತ. ಬಟ್ ಅವ್ರು ಎಷ್ಟು ಚಂದ ಹೇಳಿದ್ರು ಸರ್. ಅಂದ್ರೆ ವಿನೋದ್ ಸರ್ ಫ್ಯಾನ್ ಅಂತ ನಾನು ಇದೇ ತಡ್ಕೊಂಡು ಹೇಳ್ತೀನಿ ಈ ಸಿನಿಮಾ ನೋಡಿದ್ಮೇಲೆ. ಇಲ್ಲ, ತುಂಬಾ ಜನ ನನಗೆ ನಿನ್ನೆಯಿಂದ
ಭಾಳಷ್ಟು ಜನ ಆ ಥರ ಹೇಳ್ತಿದ್ದಾರೆ. ಮಾದೇವಾಗೆ ಕಾಲರ್ ಎತ್ಕೊಂಡು ಓಡಾಡ್ತಿದ್ವಿ, ಈಗ ಎದೆ ಎತ್ಕೊಂಡು ಓಡಾಡ್ತೀವಿ. ಯಾಕಂದರೆ ಬಿಕಾಸ್ ದೇವ್ ಸೀನ್ ಮೈ ಸ್ಟ್ರಗ್ಲಿಂಗ್ ಅಲ್ಲ. ಅದಾದಮೇಲೆ ಎಲ್ಲ ಇಟ್ ಇಸ್ ನಾಟ್ ನನ್ನಿಂದ ಅಂತಲ್ಲ, ನಮ್ಮ ತಂದೆಯವ್ರ ಅಭಿಮಾನಿಗಳು, ಫಸ್ಟ್ ಅವ್ರ ಅಭಿಮಾನಿಗಳೆಲ್ಲ. ಅವರಿಂದ ಮೇ ಬಿ ಅವ್ರು ಇನ್ಸ್ಪೈರ್ ಆಗಿ ಅದಾದಮೇಲೆ ನಾನು ಒಳ್ಳೊಳ್ಳೆ ಸಿನಿಮಾಗಳು ಕೊಡದೆ ಹೋದಾಗ ಅವ್ರಿಗೂ ಅವಮಾನ ಆಗಿರುತ್ತೆ, ಬಿಡಪ್ಪ ಈ ಅಪ್ಪ ಕರೆಕ್ಟಾಗಿ ಮಾಡ್ತಿಲ್ಲ, ಒಳ್ಳೆ ಸಿನಿಮಾಗಳು ಮಾಡ್ತಿಲ್ಲ ಅಂತ. ಬಟ್ ಮಾದೇವ ಬಂದಾಗಂತೂ ಅಫ್ಕೋರ್ಸ್ ನವಗ್ರಹ ತುಂಬ ಇಷ್ಟಪಟ್ಟರು, ಟೈಸನ್ ಇಷ್ಟಪಟ್ಟರು, ರಾಬರ್ಟ್ ಇಷ್ಟಪಟ್ಟರು. ಅಲ್ಲಿಂದ ಮಾದೇವ ಬಂದಾಗ ದೇ ಸಾ ಮೈ ಡಿಫ್ರೆಂಟ್ ಇದು ಆ್ಯಕ್ಟಿಂಗ್. ಬರೀ 2 ನಿಮಿಷ ಇಡೀ ಸಿನಿಮಾದಲ್ಲಿ ಬರೀ 2 ನಿಮಿಷ ಮಾತಾಡಿರೋದು, ಆ ಡೈಲಾಗ್ ಇಲ್ಲದೆ ಪೋಟ್ರೆ ಮಾಡಿದಾಗ ಅವ್ರು ತುಂಬ ಜನ ಅದನ್ನೇ ಹೇಳಿದ್ರು, ನಾವು ಕಾಲರ್ ಎತ್ಕೊಂಡು ಓಡಾಡ್ಬೋದು, ಅಂದರೆ ನಾವು ಇಲ್ಲಿಂದ ನಮಗೆ ಒಂದು ಮಾತಾಡ್ಬೋದು ಅಂತ. ಅದು ಅವ್ರ ಭಾಷೆಯಲ್ಲಿ, ನಾನು ಅದನ್ನು ನಾನು ಹೇಳ್ತಿಲ್ಲ. ಬಿಕಾಸ್ ಸರ್ ಅದ್ರ ಬಗ್ಗೆ ಮಾತಾಡೋಣ. ಮಂಡ್ಯದಿಂದ ನಟರಾಜ್ ಅವ್ರು ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ಮೇಡಮ್ ನಮಸ್ತೆ ಮೇಡಮ್. ಸಿನಿಮಾ ನೋಡಿದ್ರಾ ಬಲರಾಮನ ದಿನಗಳು? ಸಿನಿಮಾ ನೋಡಕ್ ಆಗಿಲ್ಲ ಮೇಡಮ್, ನನ್ ಕಾಲೇಟ್ ಆಗಿದೆ, ಹಂಗಾಗಿ ನಾನು ಕೂಡ ಒಬ್ಬ ಕಲಾವಿದ. ನಾನು ಅವ್ರ ತಂದೆಯವರ ಸಿನಿಮಾಗಳು ನೋಡಿ ಬೆಳೆದಿರೋಂಥವ್ರು ನಾವು. ಹಾಗಾಗಿ ಹೊಸ ಪ್ರತಿಭೆಗಳಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ನನಗೆ. ಚೈತನ್ಯ ಸರ್ಗೆ ನಾನು ತುಂಬಾ ಧನ್ಯವಾದಗಳು ಹೇಳ್ಬೇಕು. ಯಾಕೆಂದ್ರೆ ಎಲ್ಲಾ ದೊಡ್ಡ ದೊಡ್ಡ ಸ್ಟಾರ್ಗಳು ನಟರುಗಳನ್ನೇ ಹುಡುಕಿ ಸಿನಿಮಾಗಳು ಮಾಡ್ತಾರೆ, ಅಂತದ್ರಲ್ಲಿ ಚಿಕ್ಕ ಸ್ಟಾರ್ ದೊಡ್ಡ ಸ್ಟಾರ್ ಅಂತಲ್ಲ, ಚೈತನ್ಯ ಸರ್ ಸೆಲೆಕ್ಷನ್ ಮಾಡೋದೇ ಒಂದು ದೊಡ್ಡ ವಿಶೇಷ. ಯಾಕೆಂದ್ರೆ ಅವರ ಒಂದು ಸಿನಿಮಾಗಳೆಲ್ಲ ನಾವು ನೋಡಿದೀವಿ. ಆ ದಿನಗಳಾಗ್ಲಿ, ಅವರ ಒಂದು ಟೀಮ್ ವರ್ಕ್ ಆಗ್ಲಿ ಒಂದು ತುಂಬಾ ಚೆನ್ನಾಗಿದೆ. ಸೊ ಹಂಗಾಗಿ ಹೊಸ ಹೊಸ ಸಿನಿಮಾಗಳು, ಹೊಸ ರೂಪಗಳು ಕೊಟ್ಟು ಸಿನಿಮಾಗಳು ಮಾಡ್ತಾ ಇದಾರಲ್ಲ, ತುಂಬಾ ಖುಷಿ ಆಗುತ್ತೆ. ಕನ್ನಡ ನಾಡಿಗೆ ಇಂಥ ಟ್ಯಾಲೆಂಟೆಡ್ ಆಕ್ಟಿಂಗ್ ಇರುವಂತ ಇಲ್ಲದೆ ಇರೋದನ್ನ ತಗ್ಸಿ ಅದನ್ನ ಸಿನಿಮಾ ಮಾಡಿಸ್ತಾರಲ್ಲ, ಸೊ ಅದು ನಮ್ಗೆ ತುಂಬಾ ಖುಷಿ ಸರ್. ಧನ್ಯವಾದಗಳು ಸರ್, ತುಂಬಾ ತುಂಬಾ ಧನ್ಯವಾದಗಳು ತಮಗೆ. ನೀವು ಸಿನಿಮಾ ಯಾವಾಗ ನೋಡ್ತೀರಾ ಅಂತ ಹೇಳಿ. ಅವ್ರು ಖಾಲಿ ಇಟ್ಟಾಗಿದೆ ಅಂತ. ಸಂಜೆ ಹೋಗ್ತೀನಿ ಮೇಡಮ್, ನಾನು ಮಿಸ್ ಮಾಡ್ದೇನೆ ಹೋಗ್ತೀನಿ. ಯಾಕೆ ನಾನೊಬ್ಬ ಕಲಾವಿದನಾಗಿ ನಾನೇ ಸಿನಿಮಾ ನೋಡ್ಲಿಲ್ಲ ಅಂದ್ರೆ ಹೇಗೆ? ನನ್ನ ಕುಟುಂಬದ ಜೊತೆ ಹೋಗ್ತೀನಿ ಮೇಡಮ್. ನಾನು ಸಿನಿಮಾ ನೋಡ್ಬೇಕಾದ್ರೆ ಯಾವಾಗ್ಲೂ ಅಷ್ಟೇ ಕುಟುಂಬದ ಜೊತೆ ನಾನು ಹೋಗೋದು. ಥ್ಯಾಂಕ್ ಯು ಸೋ ಮಚ್. ತಮ್ಮ ಸಿನಿಮಾಗಳು ನಾನು ತುಂಬಾ ಹತ್ತಿರದಲ್ಲಿ ನಾನು ನಿಮ್ಮ ಇದ್ದೆ, ಬಟ್ ನನ್ಗೆ ಅವಕಾಶಗಳು ಸಿಕ್ಕಿಲ್ಲ. ನಾನೊಬ್ಬ ಕಲಾವಿದ. ಈಗ ಗಿಲ್ಲಿ ನಟ ಸರ್ ಜೊತೆ ಸಿನಿಮಾಗಳು ಮಾಡ್ತಾ ಇದ್ದೀನಿ, ದರ್ಶನ್ ಸರ್ ಜೊತೆಲೂ ಮಾಡಿದ್ದೀನಿ. ನಮಗೂ ಅವಕಾಶಗಳಿಲ್ಲ ಸರ್. ನಾವು ಮಂಡ್ಯದವರು, ಪೂರ್ತಿ ಕಲೆ ಇರುವಂತವ್ರು. ಸೊ ನಮಗೆ ಪ್ರತಿಭೆಗಳನ್ನ ಗುರುತಿಸುವಂತ ಇದಾರೆ, ಬಟ್ ನಾವು ಬೆಳಕಿಗೆ ಬರಕ್ ಆಗ್ತಾ ಇಲ್ಲ ಸರ್. ಆಗುತ್ತೆ ಸರ್. ಇದು ಸಿನಿಮಾ ಫೀಲ್ಡ್ ಯಾವ ಥರ ಅಂದರೆ, ಯಾವತ್ತೋ ಒಂದು ದಿವಸ ನಿಮಗೆ ಅವಕಾಶ ಸಿಗಬೇಕು ಅಂತಿದ್ರೆ ಅದು ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ಆ ದಿನ ನಿಮಗೆ ಬೇಗ ಬರಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಬೇಗ ಹುಷಾರಾಗಿ. ನ್ಯೂಸ್ ಫಸ್ಟ್ ಕರೆ ಮಾಡಿ ಮಾತನಾಡೋಕ್ಕೆ ಥ್ಯಾಂಕ್ ಯು ಸೋ ಮಚ್. ಗುಂಡಪ್ಪ ಅಂತ ಬೆಳಗಾವಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸರ್. ಬೆಂಗಳೂರಿಂದ. ನಮಸ್ತೆ ಸರ್. ಹಲೋ ನಮಸ್ತೆ. ಸಿನಿಮಾ ನೋಡಿದ್ರಾ? ನೋಡಿದ್ವಿ ಮೇಡಮ್. ನೋಡಿದ್ರಾ? ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ? ಸಿನಿಮಾ ತುಂಬಾ ಚೆನ್ನಾಗಿದೆ ಮೇಡಮ್. ನನಗೆ ಅವ್ರದ್ದು ಆ ದಿನಗಳು ನೋಡಿದ್ದೆ. ಆಮೇಲೆ ಇನ್ನೊಂದು ದ್ವಾರಕಿಸ್ ಒಂದು ಫಿಲ್ಮ್ ತೆಗೆದಿದ್ರು, ಅದು ನೋಡಿದ್ದೆ. ವೆರಿ ಸೂಪರ್ ಮೇಡಮ್. ಚೈತನ್ಯ ಸರ್ ಜೊತೆ ಮಾತಾಡಿ ಕೇಳಿಸ್ಕೊಳ್ತಿದ್ದಾರೆ ಅವರು. ಸರ್ ನಮಸ್ಕಾರ. ನಮಸ್ಕಾರ. ಹಾ ಸರ್. ಹಲೋ. ಸಿನಿಮಾದಲ್ಲಿ ಏನು ಇಷ್ಟ ಆಯ್ತು ಸರ್ ತಮಗೆ ಬಲರಾಮನ ದಿನಗಳು ಸಿನಿಮಾದಲ್ಲಿ? ಯಾರು? ಚೈತನ್ಯ ಸರ್ ಮಾತಾಡೋದು? ಹೌದು ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ನಾನು ನಿಮ್ದು ಆ ದಿನಗಳು ಫಿಲ್ಮ್ ನೋಡಿದ್ದೆ. ಹಾ ಸರ್. ಆಮೇಲೆ ಇನ್ನೊಂದು ದ್ವಾರಕಿಸ್ ಒಂದು ಫಿಲ್ಮ್ ಮಾಡಿದ್ರಲ್ಲ, ಆಟಗಾರ ಸರ್, ಅದು. ಬಟ್ ಅದು ಎರಡಕ್ಕಿಂತ ಇದು ತುಂಬಾ ಸೂಪರ್ ಆಗಿದೆ ಸರ್. ಥ್ಯಾಂಕ್ ಯು ಸರ್. ಏನ್ ಇಷ್ಟ ಆಯ್ತು ಸರ್ ಈ ಸಿನಿಮಾ ಬಗ್ಗೆ? ಏನಂದ್ರೆ ನಾವು 80ಕ್ಕೆ ಹೋಗ್ಬಿಟ್ಟಿದೀವಿ ಸರ್. ನಾವು ಬೆಂಗಳೂರಲ್ಲೇ ಇದ್ದಿಲ್ಲ ಇವಾಗ. ಆ ತರ ಒಂದು ಮನೋಭಾವ ಬಂದ್ಬಿಟ್ಟಿತ್ತು. ಎಸ್ ಸರ್. 80ರಲ್ಲೇ ಇದ್ದಿದ್ದು. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, ವಿನೋದ್ ಪ್ರಭಾಕರ್ ಹಿಸ್ಟ್ರಿಯಲ್ಲೇನೆ ಇದು ಒಂದು ಸೂಪರ್ ಫಿಲಮ್ ಸರ್. ವಿನೋದ್ ಅವರು ಇದ್ದಾರೆ ನಮ್ಮ ಜೊತೆ, ದಯವಿಟ್ಟು ಅವ್ರ ಜೊತೆ ಮಾತಾಡಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಯಾಕಂದ್ರೆ ನಿಮ್ದೊಂದು 7-8 ಫಿಲಮ್ ನೋಡಿದ್ದೀನಿ ನಾನು, ಬಟ್ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ಈ ಫಿಲಮ್ ಅಲ್ಲೇ ಗೊತ್ತಾಗಿತ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ಗೆ ಕರೆ ಮಾಡಿ ಮಾತನಾಡಿದ್ದಕ್ಕೆ ಸರ್. ಆ ದಿನಗಳು ಫ್ಯಾನ್ಸ್ ತುಂಬಾ ಜನ ಹೋಗಿ ಬಲರಾಮನ ದಿನಗಳು ಸಿನಿಮಾ ನೋಡ್ತಿದ್ದಾರೆ. ಆ ಸಿನಿಮಾ ನೋಡಿ ಅಭಿಮಾನಿಗಳಾಗಿರೋರು ನಿಮ್ಮಿಂದ ತುಂಬಾ ಜನ ಬಂದು ಸಿನಿಮಾ ನೋಡ್ತಿದ್ದಾರೆ. ಅದು ನಿಮ್ಮ ಸಿನಿಮಾಗೆ, ನಿಮ್ಮ ನಿರ್ದೇಶನಕ್ಕಿರೋ ತಾಕತ್ತು. ಅದು ನಾನು ಅಗ್ನಿಶ್ರೀಧರ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ
ಆ ದಿನಗಳಿಗೆ ಅವರು ನನ್ನ ಸೆಲೆಕ್ಟ್ ಮಾಡಿಕೊಂಡ್ರು, ಅದರಿಂದ ನಾನು 10 ಸಿನಿಮಾ ಮಾಡೋಕ್ಕಾಗಿದೆ. ಹಾ, ಸೊ ಇವಾಗ ಒಂದು ಸರ್ಪ್ರೈಸ್ ಕಾಲ್ ಇದೆ. ಯಾರು ಏನು ಅಂತ ನೀವೇ ಗೆಸ್ ಮಾಡ್ಬೇಕು, ನಾನು ಹೇಳಲ್ಲ. ಸರ್ ನಮಸ್ತೆ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಲ್ಲಿ ನಮ್ಮ ಬಲರಾಮ ಅವರು? ಬಲರಾಮ್ ಅವ್ರು ಕೇಳಿಸ್ಕೊಳ್ತಾ ಇದ್ದಾರೆ. ಗುರ್ತಿಸ್ಕೊತಾ ಇದ್ದೀನಿ. ಹಾ, ಹಾಯ್ ಬ್ರೋ. ಬ್ರದರ್ ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಗೊತ್ತಾಯ್ತು, ಹೇಳಿ. ಅಲ್ಲಿ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು. ಬ್ರದರ್ ನಮಸ್ತೆ. ನಮಸ್ತೆ ಬ್ರೋ. ನಾವು ನಿನ್ನೆ ಎಲ್ಲ ಫ್ಯಾಮಿಲಿ ಜೊತೆ ಹೋಗಿದ್ವಿ. ನಾನು ನನ್ನ ಹೆಂಡತಿ ಒಂದು 40-45 ಜನ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ಯಾಕೆಂದ್ರೆ ನಮ್ಗೆ ಈ ಪ್ರೀಮಿಯರ್ ಶೋಸ್, ಸೆಲೆಬ್ರಿಟಿ ಶೋಸ್ ಅಲ್ಲೆಲ್ಲ ವಿಸಿಲ್ ಹೊಡಿಯಕ್ಕಾಗಲ್ಲ, ನಮಗೆ ಚಪ್ಪಾಳೆ ಹೊಡಿಯಕ್ಕಾಗಲ್ಲ, ಸುಮ್ಮನೆ ತುಂಬಾ ಸ್ಟುಡಿಯಸ್ ಆಗಿರ್ಬೇಕು, ಅದೆಲ್ಲ ನಮ್ ಕೈಯಲ್ಲಿ ಆಗಲ್ಲ. ಸೊ ಹೋಗಿ ನಾವು ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ವಿ. ತುಂಬಾನೇ ಚೆನ್ನಾಗಿದೆ. ಎಸ್ಪೆಷಲಿ ಸಿಂಗಲ್ ಶಾಟ್ ಒಂದಿದೆ ಫೈಟ್. ಹೌದು, ಸಿಂಗಲ್ ಶಾಟ್ ಹೌದು, ಸಕ್ಕತ್ತಾಗಿದೆ, ತುಂಬಾನೇ ಚೆನ್ನಾಗಿದೆ. ಅಂಡ್ ಆಲ್ಸೋ ನಾನು ಅನ್ಕೊಂತ ಇದ್ದೆ, ಡೈರೆಕ್ಟರ್ ಇದಾರೆ ಅಲ್ಲೇ, ಇಲ್ಲೇ ಇದ್ದೀನಿ. ನಾನು ಬಲರಾಮ್ ತೋರಿಸಿದಾಗ, ಬಿಂಡನ್ ಕ್ಯಾರೆಕ್ಟರ್ನ ತೋರಿಸಿದಾಗ ಅಯ್ಯೋ ಇದೇನ್ ತಿರ್ಗಾ ನಾರ್ತ್ ತೋರಿಸ್ಬಿಡ್ತಾರ ಅಂತಿದ್ದೆ. ಬಟ್ ಆ ಕ್ಯಾರೆಕ್ಟ್ರು ಔಟ್ ಆಫ್ ನೋವೇರ್ ಸುಮ್ಮನೆ ತಳ್ಳಿದ ತಕ್ಷಣ ಬಿದ್ದಿದ್ದು, ಅದನ್ನ ರೀಸನಿಂಗ್ ಆಗಿ ಇಟ್ಕೊಂಡು ಏನಿಲ್ಲ ಅಣ್ಣ ನಾನು ಸುಮ್ಮನೆ ತಳ್ಳಿದೆ ಸತ್ತೋಗ್ಬಿಟ್ಟ. ಅದೇ ಸೀಕ್ವೆನ್ಸ್ ಅಲ್ಲಿ, ಬಿಲ್ಡಿಂಗ್ ಸೀಕ್ವೆನ್ಸ್ ಅಲ್ಲಿ ಏನಯ್ಯ ನಮ್ ಬಲರಾಮ್ ಏನ್ ಚಿಕ್ಕ ಹುಡುಗರಲ್ಲಿ ಅಟ್ಯಾಕ್ ಮಾಡ್ತಾ ಇದ್ರಲ್ಲ, ನೋಡ್ಕೊಂಡಿಲ್ವಾ ಡೈರೆಕ್ಟರ್ ಅನ್ನೋಷ್ಟ್ರಲ್ಲಿ ಡೈಲಾಗ್ ಇದೆ. ಮುಖದ ಮೇಲೆ ಮೀಸೆ ಬೆಳೆದಿಲ್ಲ, ಆಲ್ರೆಡಿ ಪಿಕ್ ಪಾಕೆಟ್ ಎಲ್ಲ ಮಾಡ್ತೀರಾ, ನಿಮ್ಗೆಲ್ಲ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಅಂತ ಫುಲ್ಲು ಪ್ರತಿಯೊಂದು ಅಬ್ಸರ್ವ್ ಮಾಡಿದ್ದಾರೆ. ನೀವು ಸಿನಿಮಾನ ಬರೀ ಸಿನಿಮಾ, ಧ್ರುವ ಅವರೇ, ನೀವು ಸಿನಿಮಾ ತರ ಅಲ್ಲದೆ ಡೈಲಾಗ್ ಟು ಡೈಲಾಗ್ ಕೇಳಿಸ್ಕೊಂಡು ಸಿನಿಮಾ ನೋಡಿದೀರಾ ನೀವು? ಇಲ್ಲ, ಅಷ್ಟು ಚೆನ್ನಾಗಿ ಹೇಳಿದ್ದಾರೆ ಆನ್ ಸ್ಕ್ರೀನ್. ನಾವು ಏನಯ್ಯ ಇದು ತಿರ್ಗಾ ಚಿಕ್ಕ ಹುಡುಗರ ಮೇಲೆಲ್ಲ ಕೈ ಮಾಡ್ಬಿಡ್ತಾರೆ. ನಾ ಬಲರಾಮ ಅನ್ನೋ ಅಷ್ಟರಲ್ಲಿ ವಾರ್ನಿಂಗ್ ಕೊಡ್ತೇನೆ. ಬಲರಾಮ ಕ್ಯಾರೆಕ್ಟರ್ ಎಲಿವೇಶನ್ ಅದು, ಅದಕ್ಕಿಂತ ಮುಂಚೆ ಏನೂ ಮಾತಾಡಲ್ಲ ಬಲರಾಮ, ಏನು ಮಾತಾಡದು ಸುಮ್ನೆ ಲೂನಾಲ್ ಬಂದ್ಬಿಟ್ಟು ಒಂದು ಫೈಟ್ ಇದೆ, ಏನು ಮಾತಾಡಿ ಸುಮ್ನೆ ತಲೆಗೆ ಹೊಡೆದ್ಬಿಟ್ಟು ಒಂದ್ 5-6 ಜನಕ್ಕೆ ಹೊಡೆದ್ಬಿಟ್ಟು ಆ ಕ್ಯಾರೆಕ್ಟರ್ ಕೂತಿದ ತಕ್ಷಣ ಎಲ್ರು ನಿಂತ್ಕೊಂತಾರೆ. ಆ ಎಲಿವೇಶನ್ ಚೆನ್ನಾಗಿದೆ. ಮತ್ತೆ ನಾನು ಡೈರೆಕ್ಟರ್ ಅಲ್ಲಿ ಇದ್ರೆ ಐ ಜಸ್ಟ್ ವಾಂಟ್ ಟು ಟೆಲ್ ಹಿಮ್ ಡೈರೆಕ್ಟ್ಲಿ ಸೇಯಿಂಗ್, ಅದು ನೀವು ತುಂಬಾ ಚೆನ್ನಾಗಿ ಶ್ರೀಧರ್ ಅಂತ ಹೇಳಿದ್ದೀರಾ, ಅದು ನೀಟಾಗಿ ಗೊತ್ತಾಗತ್ತೆ ದಟ್ ಇಸ್ ಶ್ರೀಧರ್ ಸರ್ ಅಂತ. ಜಯರಾಜ್ ಕ್ಯಾರೆಕ್ಟರ್ ಅವ್ರದ್ದು ಗೊತ್ತಾಗತ್ತೆ. ಮತ್ತೆ ಈ ಸಿನಿಮಾ ಅಲ್ಲಿ ರೈಯನ್ ಅವ್ರದ್ದು ಇಂಟ್ರೊಡಕ್ಷನ್ ಇದೆ. ಮತ್ತೆ ಪೊಲೀಸ್ ಕ್ಯಾರೆಕ್ಟರ್ ನಮ್ ಪ್ರತಾಪ್ ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಆಲ್ಸೋ ಅದು ಕತ್ತಿ ಎಲ್ಲ ಕಿಟ್ಟಿ ಅಂತ ಅನ್ಸುತ್ತೆ. ಅವ್ರು ಇಲ್ಲೇ ಇದ್ದಾರೆ, ವಿನಯ್ ಗೌಡ ಅವರು ಕೇಳಿಸ್ಕೊಳ್ತಿದ್ದಾರೆ. ನಿಮ್ಗೆ ಅರ್ಥ ಆಗಿಲ್ಲ? ವಿನಯ್ ಗೌಡ ಅವ್ರು ಇಲ್ಲೇ ಇದ್ದಾರೆ, ಧ್ರುವ ಅವ್ರೆ. ನಿಮ್ಗೆ ಅರ್ಥ ಇಲ್ಲ ಆಗಿಲ್ಲ? ಗೊತ್ತಾಯ್ತು. ನಮ್ಮ ಕತ್ತಿ ಅಂತೀರಾ, ಅದು ಕಿಟ್ಟಿ ಅಂತ ನಾವ್ ಅನ್ಕೊಂಡ್ವಿ. ಬ್ರೋ ನಮಸ್ತೆ. ಚೆನ್ನಾಗಿದೆ. ವಣಕಂ ತಲೆ. ಎಲ್ಲ ಅಲ್ಲೇ ಸೇರಿದ್ರೆ ಗ್ಯಾಂಗು. So sweet of you. Thank you so much. Thank you so much. Yes bro, yes. And also ನಿಮ್ ಮನೆಗೆ ಅಟ್ಯಾಕ್ ಆದಾಗ ಇಂಟೆನ್ಸ್ ಚೆನ್ನಾಗಿ ತೋರಿಸಿದೆ ಡೈರೆಕ್ಟರ್ದು. ಒಂದು ವಿಶೇಷ ಏನು ಅಂದ್ರೆ, ನಾವು ಯೂಶಲಿ ಸಿನಿಮಾಸ್ ಅಲ್ಲಿ ಹೀರೋಸ್ ನ ಎಲಿವೇಟ್ ಮಾಡ್ಬೇಕು ಅಂದ್ಬಿಟ್ಟು ಪ್ರತಿಯೊಂದು ಕ್ಯಾರೆಕ್ಟರ್ನು ಅವನು ಹೀರೋ ಗೆದ್ದ, ಈ ಕ್ಯಾರೆಕ್ಟರ್ ಸೋಲ್ತು ಅನ್ನಂಗಿದೆ. ಬಟ್ ಈ ಸಿನಿಮಾ ಅಲ್ಲಿ ನಮ್ಮ ಕತ್ತಿ ಮತ್ತೆ ಬಲರಾಮನ್ ಫೈಟ್ ಆದಾಗ್ಲೂ ಕಾಂಪ್ರಮೈಸ್ ಅಲ್ಲಿ ನಿಲ್ಸಿದ್ದಾರೆ. ಪ್ರತಿಯೊಂದು ಫೈಟ್ ನಿಜವಾಗ್ಲೂ ನಡೆಯುತ್ತಲ್ಲ, ಯಾರೋ ಬಂದು ಲಾಸ್ಟ್ ಮೂಮೆಂಟ್ ಅಲ್ಲಿ ಕಾಂಪ್ರಮೈಸ್ ಆಗಿ ನಿಲ್ಲಿಸ್ತಾರಲ್ಲ, ಆ ತರ ನಿಲ್ಸಿದಾರೆ. ಪ್ರತಿಯೊಂದು ಫೈಟನ್ನು ಇಷ್ಟ ಆಯ್ತು. ಮತ್ತೆ ವೇಣು ಸರ್ ಕ್ಯಾಮ್ರಾ ವರ್ಕ್, ಆ ಬರೀ ಕ್ಯಾಮ್ರಾ ವರ್ಕ್ ಅಲ್ಲದೆ ಇನ್ಕ್ಲೂಡಿಂಗ್ ಸೆಟ್ ಅಷ್ಟೇ ನಿಮ್ಗೆ ಓಕೆ ವಿಂಟೇಜ್ ಫೀಲ್ ಕೊಟ್ಟಿದ್ರೆ. ಸೆಟ್ ವರ್ಕ್ ಅಲ್ಲೇ ಆಗ್ಲಿ. ವಿಶ್ವಾಸ್ ಕಶ್ಯಪ್ ನಮ್ಮ ಆರ್ಟ್ ಡೈರೆಕ್ಟರ್, ವೆರಿ ವೆರಿ ನೈಸ್. ಅಂಡ್ ಹೀರೋಯಿನ್ ಅವ್ರದ್ದು ಡೈರೆಕ್ಟರ್ ಅಲ್ಲಿದ್ರೆ ನನಗೆ ಇಷ್ಟ ಆಗಿದ್ದು ಲಾಸ್ಟ್ ಶಾಟ್, ಬಲರಾಮನ್ ಬಾಡಿ ಎತ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಹೆಡ್ ಮೇಲೆ ಮಗು ಇರುತ್ತಲ್ಲ, ಆ ಶಾಟ್ ಇಸ್ ಅಮೇಜಿಂಗ್ ಶಾಟ್. ಅದು ನನಗೆ ನಿಮ್ಗೆ ಆ ದಿನಗಳು ತುಂಬಾ ಚೆನ್ನಾಗಿ ಕನೆಕ್ಟ್ ಮಾಡಿದ್ದಾರೆ. ಹೋದಾಗ ಈಗ ಅದು ಎಕ್ಸ್ಟೆನ್ಷನ್ ಬಲರಾಮ ಹೆಂಗ್ ಕನೆಕ್ಟ್ ಆಗ್ತಿರ್ತು
ತುಂಬಾ ಚೆನ್ನಾಗಿ ತೋರಿಸಿದ್ರೆ, ಮತ್ತೆ ಡೈರೆಕ್ಟರ್ ಎಷ್ಟು ಮೆಚೂರ್ಡ್ ಡೈರೆಕ್ಟರ್ ಅಂತ ಗೊತ್ತಾಗತ್ತೆ. ಅವ್ರು ಹಾಕ್ಲೇನೆ ಓಕೆ ಅವ್ರು ಕಿತ್ತೋದ್ರು ಅಂತ ತೋರಿಸ್ತಾರೆ. ಅದ್ರಲ್ಲೂ ಒಂದು ಚಿಕ್ಕ ಎಮೋಷನ್ಸ್ ಇದೆ. ದೇಶನ್ ಕಾಯ್ತಾ ಇದ್ದವನು ಇವಾಗ ನನ್ನ ವಟಾರನ್ ಕಾಯಕ್ ಆಗ್ತಾ ಇಲ್ಲ, ನನ್ನ ಮಕ್ಕಳನ್ನ ಕಾಪಾಡಕ್ ಆಗ್ತಾ ಇಲ್ಲ ಅನ್ನೋದು. ಮೈ ಗಾಡ್ ಧ್ರುವ, ನೀವು ಒಂದು ಸತಿ ನೋಡಿ ಇಷ್ಟೆಲ್ಲ ಅಬ್ಸರ್ವ್ ಮಾಡಿದಿರಾ. ಯು ಆರ್ ಇನ್ಕ್ರೆಡಿಬಲ್. ಥ್ಯಾಂಕ್ ಯು ಸೋ ಮಚ್. ಆಲ್ಸೋ ದ DI ಪಾರ್ಟ್ ಇಸ್ ಅಮೇಸಿಂಗ್. ನಿಜವಾಗ್ಲೂ DI ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ರೆ. ಧ್ರುವ ಮತ್ತೆ ನಿಮ್ಗೆ ಆ ದಿನಗಳು ನೋಡಿದಾಗ ನಿಮ್ಗೆ ಜೈರಾಜ್ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕರೆಕ್ಟ್ ಅನ್ಸುತ್ತೆ. ನಿಮ್ಗೆ ಬಲರಾಮನ್ ದಿನಗಳು ನೋಡಿದಾಗ ಬಲರಾಮ್ ಪಾಯಿಂಟ್ ಆಫ್ ವ್ಯೂನೇ ಕರೆಕ್ಟ್ ಅನ್ಸುತ್ತೆ. ಸೊ ಇದು ಡೈರೆಕ್ಟರ್ ವಿಷನ್, ಡೈರೆಕ್ಟರ್ ಇರೋ ತಾಕತ್ತು. ಥ್ಯಾಂಕ್ ಯು ಧ್ರುವ, ಥ್ಯಾಂಕ್ ಯು ಸೊ ಮಚ್. ಬಲರಾಮ ಅಯ್ಯೋ ಸತ್ತೋಗ್ತಾನಯ್ಯ ಬೇಡ ಕಣಯ್ಯ ಅಂತ ಅನಿಸ್ತಾ ಇರುತ್ತೆ ನಮ್ಮ ಜೈಲಲ್ಲಿ. ನಮ್ಗೆ ನಾವೆಲ್ಲ ಈ ತರ ಸ್ಟೋರೀಸ್ ಇಲ್ಲಿ ಯೂಟ್ಯೂಬ್ ಅಲ್ಲಿ ಉಮೇಶ್ ಸರ್ ಹೇಳೋದು ಅಥವಾ ಈ ಕಾಪ್ ಹೇಳೋದಾಗ ನಾವ್ ಕೇಳಿರ್ತೀವಲ್ಲ, ನಮ್ಗೆ ನಾವೇ ವಿಜುವಲೈಸ್ ಮಾಡ್ಕೊಂಡಿರ್ತೀವಿ, ಓ ಹಿಂಗಾಗಿರ್ಬೋದು ಅಂತ. ಬಟ್ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗೆ ಒಂದು ಸಿನಿಮಾನ ಕಟ್ಕೊಟ್ಟಿದ್ರೆ. ಈ ಸಿನಿಮಾನ ಎಲ್ರು ಥಿಯೇಟರ್ಗೆ ಹೋಗಿ ನೋಡಿ, ಥಿಯೇಟರ್ ಅಲ್ಲಿ ನೋಡುವಂತ ಸಿನಿಮಾ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಧ್ರುವ, ಬಹುಶಃ ಇನ್ನೊಂದ್ 2 ನಿಮಿಷ ಮಾತಾಡಕ್ ಬಿಟ್ರೆ ನೀವು ಸಿನಿಮಾ ಫುಲ್ ಸ್ಟೋರಿ ಹೇಳ್ಬಿಡ್ತೀರಾ ಅನ್ಸುತ್ತೆ. ಅಂಡ್ ಐ ಆಮ್ ಡ್ಯಾಮ್ ಶೋರ್ ಇವಾಗ ನೀವು ಮಾತಾಡಿರೋದು ಕೇಳಿಸ್ಕೊಂಡು ತುಂಬಾ ಜನ ಹೋಗಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ತಾರೆ. ಅದಂತೂ ಸತ್ಯ, ಬಿಕಾಸ್ ಅಷ್ಟು ಡೀಟೇಲ್ ಆಗಿ ಸಿನಿಮಾ ನೋಡಿದ್ರೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಫಸ್ಟ್ಗೆ ನಮ್ ಜೊತೆಗೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ವೆರಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಜೈ ಶ್ರೀರಾಮ್. Yes. ನಿಮ್ 2.5 ಗಂಟೆ ಸಿನಿಮಾ, 2 ಅವರ್ ಸಿನಿಮಾನ ಧ್ರುವ ಅವರು ನೀಟಾಗಿ 5 ನಿಮಿಷದಲ್ಲಿ 1 ಅವರ್ ಇಂಟರ್ವ್ಯೂ ನನ್ ಕೂರಿಸ್ಕೊಂಡು ಏನೇನ್ ಮಾತಾಡ್ಬೇಕಿತ್ತಲ್ಲ ಅದನ್ನೆಲ್ಲ ಧ್ರುವ ಅವ್ರು 2 ನಿಮಿಷ ನೀಟಾಗಿ ಹೇಳಿದ್ದೆ ಸೆಲೆಬ್ರಿಟಿ ಶೋ ಇಟ್ಕೊಳ್ತೀನಿ, ನಿಮ್ನ ಇನ್ವೈಟ್ ಮಾಡ್ತೀನಿ ಅಂತ. ಅವರು ಥಿಯೇಟರ್ ಒಳಗೆ ಹೋಗಿ ಅಲ್ಲಿಂದ ವಿಡಿಯೋ ಕಾಲ್ ಮಾಡಿದ್ರು ಅವ್ರ ವೈಫ್ ಫ್ಯಾಮಿಲಿ ಜೊತೆ. ಆಗ್ಲೇ ಕೂತ್ಕೊಂಡು ನೋಡ್ತಾ ಇದೀನಿ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ಸಿನಿಮಾ ನೋಡಿದ್ಮೇಲೆ ನನಗೂ ಫೋನ್ ಮಾಡಿದ್ರು, ವಿನೋದ್ ಅವ್ರಿಗೂ ಫೋನ್ ಮಾಡಿ ಅದ್ರ ಬಗ್ಗೆ ಮಾತಾಡೋಣ. ಧ್ರುವ ತುಂಬಾ ಮಾತಾಡಿದ್ದು, ಅದ್ರ ಬಗ್ಗೆ ನಾವು ಮಾತಾಡೋಣ. ಸರ್ ಅವ್ರ ಕ್ಲೈಮ್ಯಾಕ್ಸ್ ಬಗ್ಗೆ ಮಾತಾಡ್ತಿದ್ರು, ನನಗೆ ತುಂಬಾ ಇಷ್ಟ ಆಗೋದು. ನೀವು ಸಿನಿಮಾ ಎಂಡ್ ಮಾಡ್ಬೇಕಾದ್ರೆ ಆ ಮಗು ಫ್ರೇಮ್ ಸರ್, ಆ ಮಗುಗ್ ನೀವು ಹೇಳ್ಕೊಟ್ಟು ಆಕ್ಟ್ ಮಾಡಿಸಿದ್ರ ಹೆಂಗ್ ಮಾಡಿಸಿದ್ರ ಗೊತ್ತಿಲ್ಲ, ಬಟ್ ಪರ್ಫೆಕ್ಟ್ ಆಗಿತ್ತು ಆ ಮಗು ಎಕ್ಸ್ಪ್ರೆಷನ್. ಅದು ನೋಡಿದಾಗ ಅಯ್ಯೋ ಅನ್ಸುತ್ತೆ. ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಶಿವ್ ಅಂತಿದ್ದಾರೆ, ಅವ್ರ ಬರ್ತ್ಡೇ ಇವತ್ತು. ಸೊ ಐ ವುಡ್ ಲೈಕ್ ಟು ವಿಶ್ ಹಿಮ್ ಅ ವೆರಿ ಹ್ಯಾಪಿ ಬರ್ತ್ಡೇ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೆ ಗಿಫ್ಟ್ ಸಿನಿಮಾ ಗೆದ್ದಿದೆ. ಶಿವ್ ಅವರ ಮಗ ಚಾರ್ವಿಕ್ ಅನ್ನೋನು ಆ ಚಿಕ್ಕ ಮಗು. ಸರ್ ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಬಿಡೋಣ. ನಮಸ್ತೆ ಸರ್, ಶಂಕರ್ ಲಿಂಗೇಗೌಡ ಅಂತ. ಸರ್ ನಮಸ್ಕಾರ. ಮೇಡಮ್ ನಮಸ್ತೆ, ನಾನು ಶಂಕರ್ ಲಿಂಗೇಗೌಡ ಅಂತ, ಮಂಡ್ಯ. ಹಾ ಸರ್, ಸಿಕ್ಕಾಪಟ್ಟೆ ಜೋಶಲ್ಲಿ ಇದ್ದೀರಾ, ಹೇಳಿ. ಇವತ್ತು ಮಂಡ್ಯ ಬೆಂಗಳೂರು ನರ್ತಕಿನಲ್ಲಿ ಮಾರ್ನಿಂಗ್ ಸಿನಿಮಾ ನೋಡ್ದವ. ಹಾ, ನಮ್ಗೆ ಆ ದಿನಗಳು ಅಂತ ಕೇಳಿದ್ದು, ಮತ್ತು ಆ ದಿನಗಳ ಸಿನಿಮಾ ನೋಡಿದ್ದು. ಬಲರಾಮನ ಬಗ್ಗೆ ನಾವು ಅತ್ರಿ ಶ್ರೀಧರ್ ಅವರು ಬರೆದಂತ ಪುಸ್ತಕಗಳು ಓದಿದ್ದು ನಾವು. ಸಾಕ್ಷಾತ್ ದರ್ಶನ ಮಾಡಿಸಿದ್ದಾರೆ ಚೈತನ್ಯ ಸರ್. ನಾವು ಟೈಗರ್ ಪ್ರಭಾಕರ್ ಅವರು ಕನ್ನಡ ಚಿತ್ರರಂಗದ್ದು ನೀವು ವಿಶೇಷ ಏನಪ್ಪಾ ಅಂದ್ರೆ, ಅವರು ಒಬ್ಬ ಒಂದು ಮಾತು ಆಡದೆ ಇರ್ತಕ್ಕಂಥ ಸಣ್ಣ ಪಾತ್ರದಿಂದ ಹಿಡಿದು ಕೊನೆಗೆ ಅವರೇ ಚಿತ್ರಕಥೆ, ಸಂಗೀತ, ನಿರ್ದೇಶನ, ಸಂಕಲನ, ಛಾಯಾಗ್ರಹಣ, ನಿರ್ದೇಶನ, ನಿರ್ಮಾಣ ಅಂತ ಮಹೋನ್ನತ ಕಲಾವಿದರ ಮಗ ನಮ್ಮ ಮರಿ ಟೈಗರ್ ವಿನೋದ್ ಪ್ರಭಾಕರ್ ಅವರ ಅಭಿನಯ ಅದ್ಭುತ. ವಿಶೇಷವಾಗಿ ಚೈತನ್ಯ ಅವರು ಒಂದೊಂದು ಪಾತ್ರವನ್ನು ಕಟ್ಟಿಕೊಟ್ಟಂತ ರೀತಿ ಇತ್ತಲ್ಲ. ನಾನು ಈ ಕತೆ ನಡೆದಂತ ಕಾಲದಲ್ಲಿ ನಾನು ಮಿಡ್ಲ್ ಸ್ಕೂಲ್ ಸ್ಟೂಡೆಂಟ್, ಈಗ ನಂಗೆ 55 ವರ್ಷ ಆದ ಮೇಡಮ್. ಅದ್ರಲ್ಲೂ ವಿನಯ್ ಗೌಡ್ರು, ನಾನು ಎಲ್ಲ ಆಮದು ನಟ ಅಂತ ತಿಳ್ಕೊಬಿಟ್ಟಿದ್ದೆ. ಆಮೇಲೆ ನೋಡಿದೆ, ಇಲ್ಲ ಮತ್ತೆ ನೋಡಿದೆ ವಿನಯ್ ಗೌಡ್ರನ್ನ. ಅವರ 2 ಭಾಷೆಯ ಮಿಶ್ರಣ, ಆ ಒಂದು ಭಾವನೆಗಳು. ನಾನು ಈಗ ನಮ್ಗೆ ಹೊಗಳಕ್ಕೋಸ್ಕರ ಫೋನ್ ಮಾಡಿಲ್ಲ. ನಾನು ಒಮ್ಮೆ ವಿನೋದ್ ಸರ್. ಹಾ ಸರ್ ನಮಸ್ತೆ. ವಿನೋದ್ ಸರ್, ನೀವು ಮಂಡ್ಯ ಪ್ರವಾಸಿ ಮಂದಿರಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಭೇಟಿ ಮಾಡಕ್ ಬಂದಿದ್ರಿ. ಹಾ ಕರೆಕ್ಟ್. ಅವತ್ತು ನಿಮ್ಮ ಹತ್ರ ಒಂದು ಸೆಲ್ಫಿ ತಗೊಂಡು ಹಂಗೆ ಇಟ್ಕೊಂಡಿದ್ದೀನಿ. ಅವತ್ತು ನಿಮ್ ತಂದೆಯವ್ರು ನೋಡಿದಷ್ಟೇ ಖುಷಿ ಆಗಿತ್ತು. ನಿಜವಾಗ್ಲೂ ಕೂಡ ಮಾದೇಶ, ನಿಮ್ಮ ಪ್ರತಿ ಸಿನಿಮಾ ನೋಡಿದ್ದೀನಿ ನಾನು, ಪ್ರತಿ ಸಿನಿಮಾ ನೋಡ್ತೀನಿ. ಆಮೇಲೆ ನಾನು ಕನ್ನಡ ಚಿತ್ರಪ್ರೇಮಿ. ನೀನ್ ಯಾರ ಅಭಿಮಾನಿ ಅಂದ್ರೆ ರಾಜ್ಕುಮಾರ್ ಅಭಿಮಾನಿ ಅಂತೀನಿ. ಕನ್ನಡ ಸಿನಿಮಾದಲ್ಲಿ ನಾನು ಹೆಮ್ಮೆಯಿಂದ ನೋಡ್ತೀನಿ. ನಿಜವಾಗ್ಲೂ
ಚೈತನ್ಯ ಅವರಿಗೆ ವಿಶೇಷ ಧನ್ಯವಾದಗಳು. ಯಾಕಂದ್ರೆ ನಿಮ್ಮನ್ನ ತೆರೆ ಮೇಲೆ ಬಿಂಬಿಸಿದಂತ ರೀತಿ ಇತ್ತಲ್ಲ, ಅದು ಯಾವತ್ತೂ ಕೂಡ ಒಂದು ಚಿತ್ರಕ್ಕೆ ಒಬ್ಬ ನಿರ್ದೇಶಕರು ತಂದೆ ಆಗ್ಲಿಕ್ಕೆ ಸಾಧ್ಯ. ಆ ತಂದೆ ಮಾತ್ರ ನಮ್ಮ ಮಗು ಹಿಂಗೆ ಇರಬೇಕು ಅಂತ ಕಲ್ಸೇ ಕೊಡ್ತಾನೆ. ನನ್ಗೊಂದು ಡೌಟ್ ಚೈತನ್ಯ ಸರ್ ಹತ್ರ, ಗುರುಗಳೇ ಸರ್, ನನಗೆ ಈ ನಾಯಕಿ ಪಾತ್ರ ಇತ್ತಲ್ಲ ಕಾಲ್ಪನಿಕವಾ ಅಷ್ಟು ಕೂಡ ಸತ್ಯವೇ ನನಗೆ ಕನ್ಫ್ಯೂಸನ್. ಇಲ್ಲ ಸರ್, ಇದು ಅಂದ್ರೆ ನಮ್ಮ ಸಿನಿಮಾದಲ್ಲಿ ಏನು ನಾಯಕಿ ಇದ್ದಾಳೆ ಆ ಇಡೀ ಟ್ರ್ಯಾಕ್ ಕಾಲ್ಪನಿಕ ಸರ್. ಅದು ನಾವೇ ಸರಿ 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 ನಾವು ಸಿನಿಮಾ ನೋಡುವಾಗಲೇ ಜಡ್ಜ್ ಮಾಡಿದ್ವು, ಒಂದು ಸಿನಿಮಾ ಅಂದಾಗ ಹಿಂಗೆ ಬರಬೇಕು ಅಂತೇಳಿ. ದಯಮಾಡಿ ಈ ಮನರಂಜನೆ ನೋಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ತುಂಬಾ ಥ್ಯಾಂಕ್ಸ್ ಸೋ ಮಚ್ ಕರೆ ಮಾಡಿ ಮಾತನಾಡಿದ್ದಕ್ಕೆ. ನಮ್ಮ ತಂದೆಯವ್ರ ಮೇಲೆ ಅವರು ಹೌದು, ಇಷ್ಟು ಅಭಿಮಾನ ಇಟ್ಕೊಂಡು ಅಲ್ಲಿಂದ ನಿಮ್ಮ ಮೇಲೆ ಕತ್ತಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಥ್ಯಾಂಕ್ ಯು ಸರ್. ಸಿನಿಮಾ ನೋಡಿದವರು ಸಿನಿಮಾ ಮೆಚ್ಚಿ ಇಷ್ಟು ಚೆನ್ನಾಗಿ ಮಾತಾಡಿದಾಗ ಐ ಥಿಂಕ್ ಇದಕ್ಕಿಂತ ಇನ್ನೊಂದು ಗೆಲುವು ಇಲ್ಲ ಅನ್ಸುತ್ತೆ. ನಾನು ಆಗ್ಲೇ ನಿಮಗೆ ಕೇಳಿದೆ, ಅಂದ್ರೆ 25ನೇ ಸಿನಿಮಾ, ಈ ಸಿನಿಮಾ ಮಾಡಿರೋದಕ್ಕೆ ಎಷ್ಟು ಖುಷಿ ಇದೆ ಅಂತ. 25ನೇ ಸಿನಿಮಾ ನಿಮ್ಮ ಕರಿಯರಲ್ಲಿ 25ನೇ ಸಿನಿಮಾ ಬಲರಾಮನ ದಿನಗಳು ಆಗಿರೋದಕ್ಕೆ ನಿಮ್ಮ ಅಭಿಮಾನಿಗಳಿಗೆ ಬಹಳ ಖುಷಿ ಇದೆ. ಏನು ಅನ್ಸುತ್ತೆ? ತುಂಬ ಖುಷಿ ಆಗ್ತಿದೆ ಇದೊಂದೇ ನಾವು, ಬಿಕಾಸ್ ನನಗೆ ನಿಂತ್ರೆ ಸಿನಿಮಾ, ಮಲಗಿದ್ರೆ ಸಿನಿಮಾ, ಐ ಬ್ರೀದ್, ಐ ಈಟ್, ಐ ಲಿವ್ ಸಿನಿಮಾ. ನನಗೆ ಬೇರೆ ಏನೂ ಗೊತ್ತಿಲ್ಲ. ಎಲೆಕ್ಟ್ರಾನಿಕ್ಸ್ ಒಂದು ಗೊತ್ತು, ಬಿಕಾಸ್ ಅದನ್ನು ಇಲ್ಲೇ, ಬಿಕಾಸ್ ಸೌಂಡ್ ಆ್ಯಂಡ್ ಆಲ್ ದೀಸ್ ಡಿಸೈನಿಂಗ್ ಇಷ್ಟೇ ಒಂದು ನನಗೆ. ಸೊ ಐ ಲವ್ ಸಿನಿಮಾ. ನನಗೆ ಟೆಕ್ನಿಕಲಿ ತುಂಬ ಕೆಲಸಗಳು ಇಷ್ಟ, ಕ್ಯಾಮ್ರಾ ವರ್ಕ್ ಆ್ಯಂಡ್ ಡೈರೆಕ್ಷನ್, ಎಡಿಟಿಂಗ್ ಇದೆಲ್ಲ ನಂಗೆ ಭಾಳ ಇಷ್ಟ ನನಗೆ. ಸೊ ಇಲ್ಲೇ ಇದ್ದು ನನಗೆ ಸ್ಟಾರ್ಟಿಂಗ್, ಬಿಕಾಸ್ ಅಷ್ಟೊಂದು ದೊಡ್ಡ ಬ್ಯಾಕ್ಗ್ರೌಂಡ್ ಇದ್ದು ಇಲ್ಲೇ ಸೋತ್ಬಿಟ್ನಲ್ಲ ಅನ್ನೋದು ತುಂಬ ಕೊರಗಿತ್ತು ಸ್ಟಾರ್ಟಿಂಗಲ್ಲಿ. ಆ್ಯಂಡ್ ನನಗೆ ಸಾಕಷ್ಟು ಜನ ಹೇಳ್ಬಿಟ್ರು, ಇಲ್ಲ ಬಿಟ್ಬಿಡಿ, ಇದು ಬೇಡ, ಬೇರೆ. ನನಗೊಂದು ಯಾವಾಗಲೂ ಹಿರಿಯರು ಹೇಳಿರೋದು ಒಂದು ಮಾತು ಜ್ಞಾಪಕ ಇರುತ್ತೆ, ಎಲ್ಲಿ ಕಳ್ಕೊತೀವೋ ಅಲ್ಲೇ ಹುಡುಕಬೇಕು ಅಂತೇಳಿ. ನಾನು ಎಷ್ಟಾದರೂ ಅಷ್ಟು ನಾನು ಪ್ರಯತ್ನ ಪಡಬೇಕು, ಇಲ್ಲೇ ಇರಬೇಕು, ಅದಾದಮೇಲೆ ಇಲ್ಲಿ ಏನೋ ಒಂದು ಮಾಡಬೇಕು, ನಾನು ಮಾಡಲೇಬೇಕು ಅಂತಿದ್ದೆ. ಇವತ್ತು ಇವನ್ ಫ್ರಮ್ ಮಾದೇವ ಇಂದ ಹಿಡಿದು, ಸೊ ಒಂದು ಸಣ್ಣದು ಒಂದು ಚಿಕ್ಕ ಸಕ್ಸಸ್ಸು. ಆ್ಯಂಡ್ ಇವನ್ ಮಾದೇವ ವಾಸ್ ಅ ಬಿಗ್ ಸಕ್ಸಸ್ ಫಾರ್ ಮೀ. ಬಟ್ ಇದು ಮ್ಯಾಗ್ನಿಟ್ಯೂಡು ಈ ಒಂದು ದೊಡ್ಡ ಸಕ್ಸಸ್ಸು. ಆ್ಯಂಡ್ ಐ ರಿಯಲಿ ಥ್ಯಾಂಕ್ ಮೈ ಡೈರೆಕ್ಟರ್ ಆ್ಯಂಡ್ ಮೈ ಪ್ರೊಡ್ಯೂಸರ್. ಈ ಒಂದು ದೊಡ್ಡ ಸಿನಿಮಾನ ಕೊಟ್ಟು, ಸೊ ಏನೇ ಆಗಲಿ, ಇವಾಗ ನಾವು ಏನೇನು ಮಾಡಿದ್ರೂ ಅದಕ್ಕೆ ಬಂಡವಾಳ ಹಾಕೋರು ಒಬ್ಬರು ಬೇಕು. ಸೊ ಬಂಡವಾಳ ಹಾಕಿ ದುಪ್ಪಟ್ಟು ನನ್ನ ಬಿಸ್ನೆಸ್ಗಿಂತ ಅದನ್ನು ದೊಡ್ಡದಾಗಿ ಅದನ್ನು ಸಿನಿಮಾನ ಮಾಡಿ ಇವತ್ತು ಪ್ರೇಕ್ಷಕರ ಮುಂದೆ ತಗೊಂಬಂದು, ಇವತ್ತು ಈ ಗೆಲುವಿಗೆ ಇಡೀ ತಂಡ, ನಾನಲ್ಲ ಆ್ಯಕ್ಚುಲಿ, ನಾನು ಏನು ಹೇಳ್ತೀನಿ, ಎವ್ರಿ ಇಂಟರ್ವ್ಯೂ ಹೇಳ್ತೀನಿ, ಬಲರಾಮ ಒಬ್ಬನೇ ಬಲರಾಮ ಆಗಕ್ಕೆ ಸಾಧ್ಯನೇ ಇಲ್ಲ. ಈ ಇಡೀ ತಂಡ ಇದೆ ಗೊತ್ತಾ, ಎಲ್ಲ ಆ್ಯಕ್ಟರ್ ಆ್ಯಂಡ್ ನಮ್ಮ ಡೈರೆಕ್ಷನ್ ಟೀಮ್, ಹುಡುಗರು ಶಿವ್ ಆಗಲಿ, ಸ್ಮಿತಾ ಆಗಲಿ, ರಘು, ಮನೋಜ್ ಆ್ಯಂಡ್ ರಘು, ಸ್ಮಿತಾ ಎಲ್ಲರೂ. ಸೊ ದೀಸ್ ಪೀಪಲ್ ಎಲ್ಲರೂ ನಮ್ಮ ಇಡೀ ತಂಡ ಆ್ಯಂಡ್ ಜೊತೆಲಿ ಎಲ್ಲರೂ. ಸೊ ಇವತ್ತು ನಮಗೇನು ಸಕ್ಸಸ್ಸು ಆಗಲಿ, ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಮಾದೇವ ಬಂದಾಗಲೇ ನಾನು ಹೇಳ್ತಿದ್ದೆ, ಒಂದು ದೊಡ್ಡ ಜವಾಬ್ದಾರಿ ಇದೆ ನನಗೆ ಇಲ್ಲಿಂದ. ಯಾಕೆ ಅಂದರೆ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಿದ್ದಂಥ ಸಿನಿಮಾ 2025 ಫಸ್ಟು. ಸೊ ಇಲ್ಲಿಂದ ನಾನು ಎಷ್ಟು ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು ಅನ್ನೋದಿತ್ತು ನನಗೆ. ಬಲರಾಮ ಬಂದಾಗಲೂ ನಾನು ಪ್ರತಿ ಸಲ ಹೇಳ್ತಿದ್ದೆ, ಬರೀ ಇದು ಆ್ಯಕ್ಷನ್ಗೆ ಸೀಮಿತ ಅಲ್ಲ, ಫ್ಯಾಮಿಲಿ ಮತ್ತೆ ಅಂತ. ಸೊ ಫ್ಯಾಮಿಲಿನೂ ಇಷ್ಟಪಡ್ತಿದ್ದಾರೆ. ಸೊ ಇವಾಗ ಸಿನಿಮಾ ಗೆದ್ಮೇಲೆ ನಿಮಗೆ ಜವಾಬ್ದಾರಿ ಜಾಸ್ತಿ ಆಗಿದೆ, ಇವಾಗ ನಮಗೆ ಭಯದ ಅಭಾವ ಇದೆ, ಹಾಗಾಗಿ ಕಾರ್ಯಕ್ರಮ ಮುಗಿಸ್ಲೇಬೇಕು. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮಾತನಾಡಿದ್ದಕ್ಕೆ. ಆ್ಯಂಡ್ ಸಿನಿಮಾ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಾ ಇದೆ. 100 days ಕಂಪ್ಲೀಟ್ ಆಗಲಿ, ಸೂಪರ್ ಡ್ಯೂಪರ್ ಹಿಟ್ ಆಗಲಿ. ಸಕ್ಸಸ್ ಮೀಟಲ್ಲಿ ಮತ್ತೆ ಕೂತ್ಕೊಂಡು ಇನ್ನೊಂದು ಸ್ವಲ್ಪ ಮಾತಾಡೋಣ. ತುಂಬ ಚೆನ್ನಾಗಿತ್ತು. ವೀಕ್ಷಕರೇ, ಬಲರಾಮನ ದಿನಗಳು ಸಿನಿಮಾ ರಿಲೀಸ್ ಆಗಿದೆ. ನಾವು ಮಾತನಾಡಿದ್ದು ಕೇಳಿಸ್ಕೊಂಡ್ವಿ. ಧ್ರುವ ಸರ್ಜಾ ಅವರು ಸಿಕ್ಕಾಪಟ್ಟೆ ಇಷ್ಟಪಟ್ಟು ಸಿನಿಮಾ ಬಗ್ಗೆ ಮಾತನಾಡಿದ್ದು ಕೇಳಿಸ್ಕೊಂಡ್ರಿ. ಆ್ಯಂಡ್ ನಿಜವಾಗ್ಲೂ ಸಿನಿಮಾ ಚೆನ್ನಾಗಿದೆ ಅನ್ನೋದಕ್ಕೆ ಉದಾಹರಣೆ ಏನಪ್ಪ ಅಂದರೆ, ಕಾಲ್ ಮಾಡಿದ ಪ್ರತಿಯೊಬ್ಬರು ಸಿನಿಮಾ ಬಗ್ಗೆ ಅಷ್ಟು ಇಷ್ಟಪಟ್ಟು ಮಾತನಾಡ್ತಿದ್ದಾರೆ. ಯಾರೆಲ್ಲ ಸಿನಿಮಾ ನೋಡಿದಿರಾ ಥ್ಯಾಂಕ್ಸ್. ಆ್ಯಂಡ್ ಯಾರೆಲ್ಲ ಸಿನಿಮಾ ನೋಡಿಲ್ಲ, ದಯವಿಟ್ಟು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ನಮ್ಮ ಕನ್ನಡದ ಸಿನಿಮಾಗಳನ್ನು ಹರಸಿ ಹಾರೈಸಿ ಬೆಳೆಸಿ ಅಂತ ಹೇಳ್ತಾ, ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.